ಹಲೋ ನಮಸ್ಕಾರ, ನಾನು ವಿಜಯ್ ವಿಖ್ಯಾತ್. ಈ ಗುಲಾಬಿ ಗಿಡಗಳು ನಿಮಗೆ ಬೇಕಾ? ಪುತ್ತೂರಿನಲ್ಲಿ ನಮ್ಮ ಕೈಗೆಟುಕುವ ದರದಲ್ಲಿ ಬಹಳ ಕಡಿಮೆಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಬಂದಿರುವಂತ ಗಿಡಗಳು ನಿನ್ನೆ ಸಂಜೆ ತಂದಿದ್ರಂತೆ, ಇವತ್ತು ಸಂಜೆ ಆಗುವಾಗ ಆಲ್ಮೋಸ್ಟ್ ಖಾಲಿಯಾಗಿದೆ. ತಂದಿರುವಂತ 800 ಗಿಡಗಳಲ್ಲಿ ಒಂದು 100 ಗಿಡಗಳು ಮಾತ್ರ ಇದೆ. ಕ್ವಾಲಿಟಿಯ ಜೊತೆಗೆ ಯಾವ ರೀತಿ ಇದನ್ನು ನೆಡಬೇಕು, ಜೊತೆಗೆ ಪ್ಲಾಸ್ಟಿಕ್ ತೊಟ್ಟೆಯಲ್ಲಿ ಕೊಡ್ತಾ ಇಲ್ಲ, ಈ ರೀತಿಯ ಒಂದು ಪಾಟ್ ಅಲ್ಲಿ ಕೊಡ್ತಾ ಇದ್ದಾರೆ, ಚಟ್ಟಿಯಲ್ಲಿ ಕೊಡ್ತಾ ಇದ್ದಾರೆ. ಇಂತಹ ಗುಲಾಬಿಯ ಗಿಡಗಳಾಗಿರ್ಬೋದು, ದಾಸವಾಳದ ಗಿಡಗಳಾಗಿರ್ಬೋದು, ನಿಮಗೆ ಬೇಕಾಗಿರುವಂತಹ ಹೂವಿನ ಗಿಡಗಳು, ಹಣ್ಣಿನ ಗಿಡಗಳು ಎಲ್ಲವೂ ಕೂಡ ಪುತ್ತೂರಿನಲ್ಲಿ ಕಡಿಮೆ ರೇಟಿಗೆ ಕೊಡ್ತಾ ಇದ್ದಾರೆ. ಅದು ಎಲ್ಲಿಂದ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹಾಕಿದ್ದೇನೆ. ಈ ಗುಲಾಬಿಗಳಲ್ಲಿರುವಂತಹ ಕಲರ್ಸ್ ಗಳು ನೋಡಬಹುದು, ಹಾಗೇನೆ ಇಲ್ಲಿರುವಂತಹ ದಾಸವಾಳದ ಗಿಡ ಕಲರ್ಸ್ ನೋಡಬಹುದು, ಇಂಡೋರ್ ಔಟ್ಡೋರ್ ಗಿಡಗಳನ್ನು ನೋಡಬಹುದು. ಸಖತ್ತಿದೆ. ನಾನಂತೂ ನರ್ಸರಿ ಆಗಿರ್ಬೋದು ಅಥವಾ ಪಾಟ್ ಗಳನ್ನ ನನ್ನ ಸ್ಟುಡಿಯೋದಲ್ಲಿ ಮನೆಯಲ್ಲಿ ಇಟ್ಟು ಖುಷಿ ಪಡುವಂತ ವ್ಯಕ್ತಿ. ನೀವುಗಳು ಕೂಡ ಆಗಿದ್ರೆ ಈ ವಿಡಿಯೋವನ್ನ ಪೂರ್ತಿ ನೋಡಿ, ನೀವು ಸಹ ಬನ್ನಿ. ಒಳಭಾಗಕ್ಕೆ ಹೋದ್ರೆ ಒಂದು ದೊಡ್ಡ ಪ್ರಪಂಚ ಇದೆ. ಈ ಒಂದು ನರ್ಸರಿಯ ಹೆಸರು ನಿಸರ್ಗ ಗಾರ್ಡನ್ ನರ್ಸರಿ, ಹಾಗೇನೆ ಹಣ್ಣಿನ ಗಿಡಗಳು ಅಂತ. ಏನು ಕಡಿಮೆ ರೇಟಿಗೆ ಏನು ಕ್ವಾಲಿಟಿ ಆಗಿರುವಂತ ಗಿಡಗಳನ್ನು ಕೊಡ್ತಾರೆ ಗೊತ್ತಾ? ಬನ್ನಿ ಒಳಗೆ ಹೋಗೋಣ. ಜೊತೆಗೆ ನೀವು ಹಣ್ಣಿನ ಗಿಡಗಳನ್ನು ಯಾವ ರೀತಿ ನಿಮಗೆ ನೆಡಬೇಕು ಅಂತ ಗೊತ್ತಿಲ್ಲದಿದ್ರೆ, ನಾನು ನೋಡಿರುವ ಪ್ರಕಾರ ಫಸ್ಟ್ ಟೈಮ್ ಅವರೇ ಬಂದು ಸ್ವತಃ ಆ ಒಂದು ಗುಂಡಿಯನ್ನ ತೆಗೆದು ನಮಗೆ ಬೇಕಾಗಿರುವಂತ ರೀತಿಯಲ್ಲಿ ಹಣ್ಣಿನ ಗಿಡ, ಹೂವಿನ ಗಿಡ ಆಗಿರ್ಬೋದು ಅಥವಾ ಗಾರ್ಡನಿಂಗ್ ಆಗಿರ್ಬೋದು, ಇವರೇ ಮಾಡಿ ಕೊಡ್ತಾ ಇದ್ದಾರೆ ಅಂತೆ. ಹಲಸಿನ ಗಿಡ, ಮತ್ತೆ ಲಂಬೂಟ, ಒಂದು ಪುನರ್ಪುಳಿ, ಹೂವಿನ ಗಿಡಗಳನ್ನ ತಗೊಂಡೋಗಿದ್ದೇವೆ. ಎಲ್ಲ ಚೆನ್ನಾಗಿದೆ. ಈಗ ಬೇಕಂದ್ರೆ ಈಗ ಮಾಡಿಕೊಡ್ತಾರೆ. ಅದು ನಿಮಗೆ ಇಷ್ಟ ಆಯ್ತಲ್ವಾ? ಪುತ್ತೂರಿನ ಮಹಾಲಿಂಗೇಶ್ವರ ದೇವರ ಆಶೀರ್ವಾದವನ್ನ ಪಡ್ಕೊಳ್ತಾ ನೀವು ಸುಳ್ಯ ಅಥವಾ ಮೈಸೂರು ಕಡೆಯಿಂದ ಬರ್ತಾ ಇದ್ರೆ, ನಾವು ಪುತ್ತೂರು ಟೌನಿಗೆ ಹೋಗ್ಬೇಕು ಅಂತಿಲ್ಲ. ಬೈಪಾಸ್ ರೋಡ್ ಅಲ್ಲಿ ಡೈರೆಕ್ಟ್ ಆಗಿ ಬಂದು ನಾವು ಎಂಡ್ ಆಗುವಂತ ಒಂದು ಪೋರ್ಷನ್ ಅಲ್ಲೇ ನಿಸರ್ಗ ಅಂತ ಹೇಳುವಂತ ಒಂದು ನರ್ಸರಿ ಇದೆ. ಸೊ ಈ ನರ್ಸರಿ 1998ರಿಂದ ನನ್ನ ಆತ್ಮೀಯರಾಗಿರುವಂತಹ ಈಶ್ವರ ಮಂಗಲದ ವ್ಯಕ್ತಿ ಶಿವಣ್ಣ ನಡೆಸ್ತಾ ಇದ್ದಾರೆ. ಇಲ್ಲಿರುವಂತಹ ನರ್ಸರಿ, ಇದರಲ್ಲಿರುವಂತಹ ಪ್ರಾಡಕ್ಟ್ಗಳನ್ನು ನೋಡ್ತಾ ಇದ್ರೆ ನೀವು ಒಂದು ಸಲ ಬಂದು ಕಣ್ಣಾಡಿಸಿ ನೋಡಿ, ನಿಮಗೆ ಬೇಕಾಗಿರುವಂತಹ ಎಲ್ಲ ಪ್ರಾಡಕ್ಟ್ಗಳನ್ನು ಇಲ್ಲಿಂದ ತಗೊಂಡು ಹೋಗ್ತೀರಿ. ಅಷ್ಟು ಚೆನ್ನಾಗಿ ಇಲ್ಲಿಯ ಮೈಂಟೆನೆನ್ಸ್ ಇದೆ, ಅಷ್ಟು ಚೆನ್ನಾಗಿ ಇದರ ಆರೈಕೆಯನ್ನ ಮಾಡ್ತಾರೆ. ನಾವು ತೆಗೆದುಕೊಂಡು ಹೋದ್ರೆ ಖಂಡಿತವಾಗ್ಲೂ ನಾವು ಯಾವ ಗಿಡವನ್ನು ತಗೊಂಡು ಹೋಗ್ತೇವೆ ಅದರಲ್ಲಿ ಫಲ 101% ಕೊಟ್ಟೇ ಕೊಡ್ತದೆ. ಅದಕ್ಕಾಗಿ ಇವತ್ತು ನಿಸರ್ಗ ನರ್ಸರಿಯ ಪರಿಚಯವನ್ನ ಮಾಡೋದಕ್ಕೆ ಬಂದಿದ್ದೇನೆ. ನಿಮಗೆ ಇಲ್ಲಿರುವಂತಹ ಯಾವ ಗಿಡವನ್ನು ಬೇಕಾದ್ರೆ ತಗೊಂಡು ಹೋಗಿ. ಈ ಮಳೆಗಾಲ ಕರೆಕ್ಟ್ ಆಗಿದೆ, ಎಲ್ಲದಕ್ಕೂ ಕೂಡ ಜೀವ ಬರುವಂತ ಸಂದರ್ಭ ಇದು. ಹೂವಿನ ಗಿಡದಿಂದ ಹಿಡಿದು ಸುಮಾರು 200 ಬಗೆಯ ಹಣ್ಣಿನ ಗಿಡಗಳು ಕೂಡ ನಮ್ಮಲ್ಲಿ ಇದೆ. ಹಾಗೆ ಅದಕ್ಕೆ ಬೇಕಾಗಿರುವಂತಹ ಪಾಟ್ಸ್ ಗಳ ವ್ಯವಸ್ಥೆಯನ್ನು ಕೂಡ ಶಿವಣ್ಣ ಮಾಡಿದ್ದಾರೆ. ಅಣ್ಣ ನಮಸ್ತೆ, ಹೇಗಿದ್ದೀರಿ? ಓಕೆ. ಈಶ್ವರ ಮಂಗಲ ತಮ್ಮ ಊರು. 1998ರಿಂದ ಪ್ರಾರಂಭ ಮಾಡಿದಿರಿ. ಈ ಒಂದು ನರ್ಸರಿ ನಿಮಗೆ ಮಾಡಬೇಕು ಅಂತ ಒಂದು ಆಸಕ್ತಿ ಬರ್ಲಿಕ್ಕೆ ಏನ್ ಕಾರಣ ಅಂತ? ಫಸ್ಟ್ ಆಗಿ ನಾನು ಸುಳ್ಯದಲ್ಲೇ ಸ್ಟಾರ್ಟಿಂಗ್ ಮಾಡಿದ್ದೇನೆ ವರ್ಕ್. ಸುಳ್ಯದಲ್ಲಿ ಬೆಲ್ಲಾರ ಪ್ರಸಾದ್ ಜೋಶಿ ಅಂತ ಅವರ ಮನೆಯಲ್ಲಿ ಸ್ಟಾರ್ಟಿಂಗ್ ಗಾರ್ಡನ್ ಮಾಡಿದೆ. ಅನಂತರ ನನಗೆ ಈ ಗಾರ್ಡನ್ಗೆ ಪ್ರೇರಣೆ ಆದಂತ ಗುರುಗಳು ಪೈಲೂರು ಶ್ರೀನಿವಾಸ ರಾವ್ ಅಂತ, ಅವರು ಪ್ರೇರಣೆ. ಆನಂತರ ನಾವು ಸೈಟಿಗೆ ಹೋಗಿ ಗಾರ್ಡನಿಂಗ್ ಮಾಡ್ತಿದ್ದೇವೆ ಎಲ್ಲ ಕಡೆ. ಮಾಡಿ ಮಾಡಿ ಆದಾಗ ನಮ್ಮ ಇಲ್ಲಿ ಪುತ್ತೂರಲ್ಲಿ ನಮ್ಮ ತುಂಬಾ ಆತ್ಮೀಯರು ಮತ್ತೆ ನಮ್ಮ ದನಿಗಲೆ ನಂದಿವನ ಅಂತೇಳಿ ಪುತ್ತೂರಲ್ಲಿ ಮಾಡಿದ್ವಿ. ಸುಮಾರು ಒಂದು 4 ವರ್ಷ ಒಂದೇ ಸೈಟಲ್ಲಿ ನಾನು ಕೆಲಸ ಮಾಡಿದೆ. ಗಿಡಗಳನ್ನ ಅಲ್ಲಿ ಪ್ಲಾಂಟೇಶನ್ ಮಾಡಿ ಅದರಲ್ಲಿ 3.5 ವರ್ಷ ಆಗುವಾಗ ಪೂರ್ತಿ ಹಣ್ಣುಗಳು ಬಂದಿದೆ. ಆನಂತರ ಅದನ್ನ ನೋಡಿ ತುಂಬಾ ನಮ್ಗೆ ಆರ್ಡರ್ ಎಲ್ಲ ಬಂತು. ಆಮೇಲೆ ಅವರೇ ನನ್ಗೆ ತುಂಬಾ ಸಹಾಯ ಮಾಡಿದ್ರು, ನೀನ್ ಮಾಡು. ನನಗೆ ಫಸ್ಟ್ ಆಗಿ ವರ್ಕ್ ಜಾಸ್ತಿ ಇದ್ದ ಕಾರಣ ನರ್ಸರಿ ಬೇಡ ಅಂತ ಇತ್ತು. 25 ವರ್ಷ ಬಿಟ್ಟವ, ಅಂದ್ರೆ ನರ್ಸರಿ ಬೇಡ, ವರ್ಕ್ ಮಾತ್ರ ಸಾಕಂತ. ಆದ್ರೆ ಅವ್ರು ನನಗೆ ತುಂಬಾ ಇದು ಮಾಡಿದ್ರು, ಪ್ರೆಷರ್ ಹಾಕಿದ್ರು, ಮಾಡು ಏನಾಗುದಿಲ್ಲ. ಅದಕ್ಕೋಸ್ಕರ ಮಾಡಿದೆ. ಅದು ಮಾಡಿ ಈಗ ಅಷ್ಟು ಆರ್ಡರ್ ಇದೆ ಅಲ್ಲ, ತುಂಬಾ ನಾವೇ ಹೋಗಿ ಪ್ಲಾಂಟೇಶನ್ ಮಾಡ್ತೀವಿ. ಓಕೆ. ನಾನು ಅದೊಂದು ನೀವು ಹೇಳಿದ್ರಲ್ಲಿ ನಾನು ಒಂದು ಪಾಯಿಂಟ್ ತಗೊಂಡೆ. ಏನಂತ ಹೇಳಿದ್ರೆ, ನೀವು ಇಲ್ಲಿಂದ ಗಿಡಗಳನ್ನ ಕೊಡೋದು ಮಾತ್ರ ಅಲ್ಲ, ಅವರಿಗೆ ಬೇಕಿದ್ರೆ ಹೋಗಿ ಗಾರ್ಡನಿಂಗ್ ಕೂಡ ನೀವು ಮಾಡ್ತೀರಿ. ಗಾರ್ಡನಿಂಗ್ ಮಾಡ್ತೇವೆ, ಮತ್ತೆ ಮಾವಿನ ಗಿಡಗಳನ್ನ ನಾವೇ ಪ್ಲಾಂಟೇಶನ್ ಮಾಡ್ತೀವಿ. ಓ ವೆರಿ ನೈಸ್ ಅಲ್ವಾ? ಪ್ಲಾಂಟೇಶನ್ ಮಾಡಿ 3.5 ವರ್ಷ ಆಗು ಹಣ್ಣು ತೆಗೆದು ಕೊಡ್ತೇವೆ. ಹೌದಲ್ವಾ? ಈ ಶಿವಣ್ಣನ ಕಡೆಯಿಂದ ಬಂದು ನಾವು ಹಣ್ಣಿನ ಗಿಡ ಅಥವಾ ಯಾವುದೇ ಒಂದು ಗಿಡಗಳನ್ನ ತಗೊಂಡ್ರೆ ಅವರೇ ನಮ್ಮ ಮನೆಗೆ ಬಂದು ಪ್ಲಾಂಟಿಂಗ್ ಮಾಡಿ ಕೊಡ್ತಾರೆ. ನಮಗೆ ಸರಿಯಾಗಿ ಮಾವಿನ ಗಿಡ ತಗೊಂಡು ಹೋದ್ರೆ ಅದನ್ನು ಹೇಗೆ ನೆಡಬೇಕು, ಹಲಸಿನ ಗಿಡವನ್ನು ತೆಗೆದುಕೊಂಡು ಹೋದ್ರೆ ಹೇಗೆ ನೆಡಬೇಕು ಗೊತ್ತಿಲ್ಲ. ಇಲ್ಲಿ ನೋಡುವಾಗ ಸಣ್ಣ ಗಿಡದಲ್ಲಿ ನಮಗೆ ಮಾವಿನಕಾಯಿ ಕಾಣುತ್ತೆ, ಇಲ್ಲಿ ಹಲಸಿನಕಾಯಿ ಕಾಣುತ್ತೆ, ಆದ್ರೆ ಅದನ್ನು ನೆಡುವಂತ ರೀತಿ ಇದೆ. ಅದಕ್ಕೆ ಬೇಕಾಗಿ ನೀವು ಸುಮ್ಮನೆ ತಕೊಂಡು ಹೋಗಿ ದುಡ್ಡು ಕೊಟ್ಟು ತಗೊಂಡು ಹೋಗಿರೋದನ್ನು ವೇಸ್ಟ್ ಮಾಡ್ಕೊಳ್ಬೇಡಿ ಅಂತ ಹೇಳೋ ಕಾರಣದಿಂದ ಇವರೇ ಬಂದು ಅದನ್ನ ನೆಟ್ಟು ಅದರ ಫಲ ಬರುವವರೆಗೆ ಕೂಡ ಸಹಕಾರ ಕೊಡ್ತಾರೆ. ಟೈಮಲ್ಲಿ ಅದನ್ನು
ಡ್ರಾಪ್ ಮಾಡ್ಬೇಕು, ಓಕೆ ಓಕೆ. ಕಟ್ಟಿಂಗ್ ಮಾಡಿದ್ರೆ ಮಾತ್ರ ದೊಡ್ಡ ಎಲ್ಲ ನರ್ಸರಿ ಗಿಡ ಕೊಡ್ತಾರೆ. ಹೌದು. ಅದು ಕಾಯಿ ಆಗ್ತದೆ ಇಲ್ಲ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ, ನಾವಾಗಿಲ್ಲ ಅದನ್ನ ಕಾಯಿ ಇಡಿಸಿಯೇ ಕೊಡ್ತೀವಿ. ಗ್ರೇಟ್, ನಿಜ. ಇಲ್ಲದ್ರೆ ಪೂರ್ತಿ ಜವಾಬ್ದಾರಿ ನಮ್ಮ. ಎಸ್. ಇಲ್ಲಿ ಎಷ್ಟು ಬಗೆಯ ಹಣ್ಣಿನ ಗಿಡಗಳಿದೆ? ಇಲ್ಲಿ ಒಂದು 200 ವೆರೈಟಿ ಇದೆ. 200 ವೆರೈಟಿ ಹಣ್ಣಿನ ಗಿಡಗಳಿದೆ. ಓಕೆ, ಈಗ ನಮ್ಮ ಗಾರ್ಡನ್ ಗೆ ಬೇಕಾಗಿರುವಂತ ಯಾವ್ದೆಲ್ಲ ವೆರೈಟಿ ಗಿಡಗಳಿದೆ? ಒಂದು 500ರಿಂದ ಮೇಲೆ. 500 ಇದೆ. ಇದು ನೀವು ಔಟ್ ಸೈಡ್ ಹೇಳ್ತಿರೋದಾ ಇಂಡೋರ್ ಹೇಳ್ತಿರೋದಾ? ಇಂಡೋರ್ ಔಟ್ಡೋರ್ ಎಲ್ಲ. ಅಂದ್ರೆ ಈಗ ಈ ಮಳೆಯಿಂದಾಗಿ ಸ್ವಲ್ಪ ಕಡಿಮೆ, ಇಲ್ಲಾಂದ್ರೆ ಇನ್ನೂ ಜಾಸ್ತಿ ತರ್ತೇವೆ. ಓಕೆ. ಈಗ ನಮ್ಮಲ್ಲಿ ಒಂದೊಂದು ಬಲ್ಕ್ ಗಿಡಗಳು ನಿಮ್ಗೆ 50 ಬೇಕಾದ್ರೂ ರೆಡಿ ಇದೆ. ಓಕೆ. ಮಿಯಾಜಾಕಿ ಅದು ತುಂಬಾ ಫೇಮಸ್. ಅದೆಲ್ಲ ನಮ್ಮಲ್ಲಿ ಒಂದು 80 ಗಿಡ ಎಲ್ಲ ಸ್ಟಾಕ್ ಇದೆ ಅಲ್ಲ? ಅದೆಲ್ಲ ಮುಂಚೆ ಸಿಕ್ತಿತ್ತು, ತುಂಬಾ ರೇಟ್ ಇತ್ತು. ನಮ್ಮದೆಲ್ಲ ರೇಟ್ ಸಹ ಕಡಿಮೆ, 4 ರಿಂದ 5 ಫೀಟ್ ಹೈಟ್ ಇದೆ. ಆದ್ರೆ ಆದಷ್ಟು ನಾನು ಹೇಳುದು ದೊಡ್ಡ ಗಿಡಗಳನ್ನೇ ನಾಟಿ ಮಾಡುದು. ಚಿಕ್ಕ ಗಿಡಗಳನ್ನ ನಟ್ಟ ಕೂಡ್ಲೆ ಕಡಿಮೆಗೆ ಸಿಗ್ತದೆ. ಆದ್ರೆ ಈ ಭೂಮಿಯಲ್ಲಿ ನಟ್ಟ ನಂತರ ಮಳೆ ಎಲ್ಲ ಇಲ್ಲಿ ವಾತಾವರಣ ವ್ಯತ್ಯಾಸ ಇರ್ತದೆ, ಗ್ರೋತಿಂಗ್ ಅಷ್ಟು ಚಂದ ಬರುವುದಿಲ್ಲ. ದೊಡ್ಡ ಗಿಡ ನಟ್ರೆ ಅದು ಎಷ್ಟು ಬಿಸಿಲು ತಡ್ಕೊಳ್ತದೆ, ಮಳೆಯೂ ತಡ್ಕೊಳ್ತದೆ. ಅದಕ್ಕೆ ಹಾಕುವಾಗ ಸ್ವಲ್ಪ ದೊಡ್ಡದಾಕಿ ನಿಮಗೆ ಒಳ್ಳೇದು, ನಮಗೆ ಒಳ್ಳೇದು. ಈಗ ಅದಕ್ಕೆ ಬೇಕಾಗಿರುವಂತಹ ಗೊಬ್ಬರಗಳೆಲ್ಲ ಬೇಕಾಗುತ್ತೆ, ಅದನ್ನ ನೀವು ಕೊಡ್ತೀರಾ? ಎಲ್ಲ ಇದೆ ಇಲ್ಲಿ. ಸ್ವರ್ಣಭೂಮಿ ಅಂತ ಇದೆ, ಮತ್ತೆ ಸಾವಯವ, ಮತ್ತೆ ಹರಳಿಂಡಿ ಅಂತ ಸಿಗ್ತೇವೆ, ಒಳ್ಳೆ ಗೊಬ್ಬರ. ಅದು ಕೊಟ್ರೆ ಯಾವ್ದು ಬೇಕು ಅಂತಿಲ್ಲ. ಈಗ ಪಾಟ್ ಗಳ ನನ್ನ ವಿಷಯ ಕೇಳೋದಿದ್ರೆ, ಕೆಲವೊಂದು ಇಂಡೋರ್ ಗಳಿಗೆ ಪಾಟ್ ಗಳು ಬೇಕಾಗುತ್ತೆ, ಅದನ್ನ ಔಟ್ ಸೈಡ್ ತಗೊಳ್ಬೇಕು, ಇಲ್ಲೇ ಕೊಡ್ತೀರಾ? ಇಲ್ಲಿ ಅಲ್ಲ, ನಂದು ಹೇಗಂತ ಹೇಳಿದ್ರೆ ಬೇರೆಯವ್ರದ್ದಲ್ಲ, ನನ್ನ ಅಲ್ಲಿಂದ ಪಾಟ್ ಅವ್ರು ತೆಕ್ಕೊಳ್ಳಿಲ್ಲ, ಇಲ್ಲಿ ತುಂಬಾ ಡಾಕ್ಟರ್ಗಳು ಬರ್ತಾರೆ. ಅವರ ನಮ್ಮಿಂದ ಮುಂಚೆ ತಕೊಂಡ್ರೆ ಅದಕ್ಕೆ ನಾವೇನ್ ಮಾಡುದು, ಅವರ ಪಾಟ್ಗಳು ಇಲ್ಲಿ ತಕೊಂಡು ಅಂದ್ರೆ ನಾವು ಅದನ್ನ ಚಂದ ಅವರಿಗೆ ಹೇಗೆ ಬೇಕಾಗಿ ಪಾಟಿಂಗ್ ಮಾಡಿ. ಅಂದ್ರೆ ಪಾಟ್ ಕೂಡ ಇಲ್ಲೇ ಇದೆ ಅಂತ? ಪಾಟ್ ಇದೆ, ಅವರು ತಂದು ಕೊಟ್ಟರು ನಾವು ಮಾಡಿ ಕೊಡ್ತೀರಿ. ಗಿಡ ತಂದು ಕೊಡ್ತಾರೆ, ಗಿಡ ಪ್ಲಸ್ ಪಾಟ್ ಕೊಡ್ತಾರೆ, ವರ್ಕ್ ನಾನು ಮಾಡಿ ಕೊಡ್ತೇನೆ. ನನಗೆ ತೆಕೊಳ್ಳಿಲ್ಲ ಅಂತಿಲ್ಲ, ಆದ್ರೆ ನಮ್ಮಲ್ಲಿ ತರ್ತಾರೆ. ಈ ಸಲ ಇಲ್ಲದ್ರೆ ನೆಕ್ಸ್ಟ್ ತಕೊಂಡು ಹೋಗ್ತಾರೆ ಅಲ್ವಾ? ಓಕೆ, ಬಹಳ ಚೆನ್ನಾಗಿದೆ ಮಾತ್ರ. ಇದರ ಒಂದು ಫುಲ್ ಸರೌಂಡಿಂಗ್ ಹೋಗಿ ತೋರಿಸ್ತೇನೆ. ನಿಮಗೆ ಬೇಕಾಗಿರುವಂತ ಗಿಡಗಳನ್ನ ಇಲ್ಲಿ ಪರ್ಚೇಸ್ ಮಾಡ್ಕೊಳ್ಬಹುದು. ಪ್ರತಿಯೊಂದು ಗಿಡದಲ್ಲೂ ಕೂಡ ಅದು ಯಾವ ಗಿಡ ಅಂತ ಹೇಳಿ ಬರೆದಿದ್ದಾರೆ, ಜೊತೆಗೆ ಅದರ ರೇಟ್ ಎಷ್ಟಿದೆ ಅಂತ ಹೇಳುವಂತದ್ದು ಕೂಡ ಅದರಲ್ಲೇ ಮೆನ್ಷನ್ ಮಾಡಿದ್ದಾರೆ. ಹ್ಯಾಂಗಿಂಗ್ ಪಾಟ್ ಜಾಸ್ತಿಯಾಗಿ ಅದು ಗಟ್ಟಿ ಇಲ್ಲದ ಕ್ಲಿಪ್ ಬಿದ್ದು ಹೋಗ್ತದೆ, ಪಾಟ್ ಬಿದ್ದಾಗ ಕೆಲವೊಂದ್ಸಲ ಒಡೆದು ಹೋಗ್ತದೆ. ಅದಕ್ಕೆ ನಾವು ಒಂದು ಸ್ವಲ್ಪ ಕ್ವಾಲಿಟಿ ಪಾಟ್ ತಗೊಂಡದೆ. ಇದು ನೋಡಿ, ಈಗ ಬಿದ್ದರೂ ನಿಮ್ಗೆ ಎಂತ ಆಗುದಿಲ್ಲ, ಹೊಡಿಬಹುದು. ನಿಮಗೆ ಬೇಕಾದ ಕಲರ್ ನೋಡಿ ಎಷ್ಟು ಪ್ರೆಷರ್ ಅಲ್ಲಿ ಹೊಡಿತಿದ್ದಾರೆ ಅಲ್ವಾ? ಯಾವ್ದು ಏನಾಗುದಿಲ್ಲ. ಪಾಟ್ಗಳಿದೆ ನಿಮ್ಗೆ 3 ಇಂಚಿಂದ ಸ್ಟಾರ್ಟ್ ಆದ್ದು 2 ಫೀಟ್ 3 ಫೀಟ್ ವರೆಗೆ ಇದ್ದ ಪಾಟ್ಗಳು ಎಲ್ಲ ಬೇಕಾದಂತ ಇದೆ. ಪಾಟ್ಗಳೆಲ್ಲ ಪಾಟ್ ಇಟ್ಟು ಗಿಡ ಇಟ್ಟರೆ ಆಯ್ತು, ಅದರ ನೀರೆಲ್ಲ ಸ್ಟಾಕ್ ಆಗ್ತದೆ ಇದರಲ್ಲಿ. ಆ ನಂತರ ಈ ನೀರನ್ನು ತಕೊಂಡೋಗಿ ಚೆಲ್ಲಿದ್ರೆ ಆಯ್ತಲ್ವಾ? ಇದು ಇಂಡೋರ್ ಯೂಸ್ ಮಾಡಬಹುದು, ಔಟ್ಡೋರ್ ಯೂಸ್ ಮಾಡಬಹುದು. ಇಂತ ಇದರಲ್ಲಿ ಚಿಕ್ಕ ಪಾಟ್ ಬರ್ತದೆ, ಅದನ್ನ ಇದರೊಳಗೆ ಹಾಕಿದ್ರೆ ಎಲ್ಲ ದೊಡ್ಡ ದೊಡ್ಡ ಪಾಟ್ ನೋಡಿ. ಇದೆಲ್ಲ 3 ಗಿಡಗಳನ್ನು ಪ್ಲಾಂಟೇಶನ್ ಮಾಡ್ಲಿಕ್ಕೆ. ಇದರಲ್ಲಿ 3 ಆಗುತ್ತಾ? ನೋಡಿ ನಾನೊಂದು ಇಡ್ತೇನೆ. ಈ ತರ 1 ಅಥವಾ 2 ಇಡಬಹುದು. ಹೀಗೆ ಇಟ್ಟು ಇದಕ್ಕೆ ಒಳಗೆ ಮಣ್ಣೆಲ್ಲ ಹಾಕಬೇಕು, ಕೋಕೋ ಬಿಟ್ಟು ಅಂಚೆಲ್ಲ ಇಟ್ಟು. ಅದು ಹೇಗೆ ಮಾಡಬೇಕಂತ ನೀವು ಹೇಳಿ ಕೊಡ್ತೀರಿ? ಹಾಗೆ ಮಾಡಿ ಕೊಡ್ತೇವೆ, ಇಲ್ಲಾಂದ್ರೆ ನಿಮಗೆ ಮಾಹಿತಿ ಕೊಡ್ತಾರೆ, ಅದರ ಬಗ್ಗೆ ಹೋಗ್ಬೋದು. ಕ್ವಾಲಿಟಿ ಪಾಟ್ಗಳು ಇದು ಕಲ್ಲು ತರ ಇದೆ ಅಲ್ಲ ನೋಡ್ಲಿಕ್ಕೆ, ಕ್ವಾಲಿಟಿ ಅಲ್ಲ. ಇದು ಕೆಳಗೆ ಇಡ್ಲಿಕ್ಕೆ ಇದು ಈ ತರ ಇಟ್ರೆ ನೀರೆಲ್ಲ ಅದರಲ್ಲಿ ಬಂದು ಸ್ಟಾಕ್ ಆಗ್ತದೆ. ನೋಡಿ ಇದೆಲ್ಲ ಸೂಪರ್ ಇದೆ ಮಾತ್ರ. ಎಸ್, ಇಂಥ ವೆರೈಟಿ ಸಾಕಷ್ಟು ಪಾಟ್ಗಳಿದೆ. ಹ್ಯಾಂಗಿಂಗ್ ಪಾಟ್ ಇದೆ, ನಮಗೆ ನೆಲದಲ್ಲಿ ಇಡುವಂತ ಪಾಟ್ಗಳಿದೆ, ಎಲ್ಲಾನು ಕೂಡ ಇಟ್ಟಿದ್ದಾರೆ. ಪಾಟ್ಗಳೆಲ್ಲ ಇದೆ ಹ್ಯಾಂಗಿಂಗ್. ಓಕೆ, ಇದೆಂತ? ಅದು ಕೋಕೋ ಬಿಟ್ ಅಂತ ಇದೆ. ಅದನ್ನು ನಾವು ನೀರಲ್ಲಿ ಹಾಕಿ ಉಡಿ ಮಾಡಿ ಗಿಡಕ್ಕೆ ಹಾಕ್ಲಿ ಸ್ಮೂತ್ ಆಗ್ತದೆ, ಗಿಡಗಳು ಚಂದ ಗ್ರೋತಿಂಗ್. ಈ ತರ ಪಾಟ್ಗಳಿದೆ ನೋಡಿ, ಈ ತರ ಡಿಸೈನ್ ಮಾಡ್ಕೊಳ್ಬಹುದು, ಅಥವಾ ಬೇರೆ ತರ ಡಿಸೈನ್ ಬೇಕಿದ್ರು ಕೂಡ ಮಾಹಿತಿಯನ್ನು ಕೊಡ್ತಾರೆ. ಎಸ್, ಹಲಸಿನ ಗಿಡ, ಮತ್ತೆ ಲಂಬೂಟ, ಒಂದು ಪುನರ್ಪುಳಿ, ಹೂವಿನ ಗಿಡಗಳನ್ನ ತಗೊಂಡೋಗಿದ್ದೇವೆ. ಎಲ್ಲ ಚೆನ್ನಾಗಿದೆ, ಕ್ವಾಲಿಟಿ ಚೆನ್ನಾಗಿದೆ. ಖಂಡಿತ. ವಿಜಯ ಅಂತ ಇವರ ಮಗ ಅವರು, ಹಾಗೇನೆ ನಿಮ್ಮ ಮೊಮ್ಮಗ ಅಲ್ವಾ ಮೇಡಮ್? ಎಷ್ಟು ಟೈಮ್ ಇಂದ ಈ ಒಂದು ನಿಸರ್ಗ ನರ್ಸರಿಗೆ ಬರ್ತಾ ಇದ್ದೀರಿ? ಹಾಗೆ ಹೇಗಿದೆ ಕ್ವಾಲಿಟಿ ಎಲ್ಲ? ತುಂಬಾ ವರ್ಷದಿಂದ ಅಂದ್ರೆ ಇವ್ರದ್ದು ಸ್ಟಾರ್ಟ್ ಆಯ್ತಲ್ಲ, ಆಗದಿಂದ ಬರ್ತೇವೆ. ಮೊನ್ನೆ ಸುಮಾರು ತಗೊಂಡು ಹೋಗಿದೆ, ಮಾವಿನಕಾಯಿದು ಎಲ್ಲ, ಕೆಂಪು ಮಾವಿನಕಾಯಿ ತುಂಬಾ ಚೆನ್ನಾಗಿ ಬರ್ತದೆ. ಮತ್ತೆ ಈಗ ನೋಡಿ ಅದು ತಗೊಂಡು ಇಟ್ಕೊಂಡು ಇಲ್ಲಿ ತಗೊಂಡಿದ್ದೀರಲ್ವಾ? ಮೊನ್ನೆ ಬಂದಾಗ ಎಲ್ಲೋ ಪಿಂಕ್ ಕಲರ್ ಸುಳ್ಳಿ ಇತ್ತು, ಅದು ಒಂದೇ ಇದ್ದದ್ದು. ಅವ್ರು ಹೇಳಿದ್ರು ಈಗ ಮಾಡಿ ಕೊಡ್ತೇನೆ, ಅವ್ರು ಮತ್ತೆ ಮನೆಗೆ ಹೋದ್ರು, ಹಾಗೆ ಪುನಃ ವಾಪಸ್ ಬಂದ್ರು. ಸರ್ವಿಸ್ ಕೂಡ ನಿಮಗೆ ಇಷ್ಟ ಆಗ್ತದೆ? ಒಳ್ಳೆದು. ಈಗ ಬೇಕು ಅಂದ್ರೆ ಈಗ ಮಾಡಿ ಕೊಡ್ತಾರೆ. ನಿನ್ನೆ ತಂದಿರುವಂತ ಗುಲಾಬಿಯ ಗಿಡಗಳು
ಇವತ್ತು ಖಾಲಿ. ಅಂದ್ರೆ ಇವರ ಕ್ವಾಲಿಟಿ ಆಗಿದೆ, ಅಷ್ಟು ಚೆನ್ನಾಗಿದೆ ನೋಡಿ. ಅರಳಿ ನಿಂತಿರುವ ಗುಲಾಬಿಗಳ ಕಲರ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಗುಲಾಬಿಯ ಬಗ್ಗೆ ಏನ್ ಹೇಳ್ತೀರಿ? ಗುಲಾಬಿ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಷ್ಟ, ಅಂದ್ರೆ ನೀರು ನಿಲ್ಬಾರ್ದು ಅಷ್ಟೇ. ನೀರು ನಿಲ್ಲದ ರೀತಿ ನೋಡ್ಕೊಂಡ್ರೆ ನಮ್ಗೆ ಒಂದು 5 ರಿಂದ 6 ವರ್ಷ ಚೆನ್ನಾಗಿ ಬರ್ತದೆ ಅಲ್ವಾ? ಜಾಸ್ತಿ ಇರ್ಲಿಕ್ಕೆ. ಮತ್ತೆ ದಾಸವಾಳ ಯಾವಾಗ್ಲೂ ಎಂತ ಆಗುದಿಲ್ಲ. ಇದು ತಂದಿರುವ ಎಷ್ಟು ಹೊತ್ತಲ್ಲಿ ಖಾಲಿ ಆಗ್ತದೆ ನಿಮ್ಮಲ್ಲಿ? ಸಾಮಾನ್ಯ ನಿನ್ನೆ ಮೊನ್ನೆ ಸಾಯಂಕಾಲ ತಂದದ್ದು 800 ಗಿಡ ಇಲ್ಲಿ ಓಕೆ. ಒಂದು 100 ಕೂಡ ಇಲ್ಲ, ಅಂದ್ರೆ ಅಷ್ಟು ಕ್ವಾಲಿಟಿಗಳಿದೆ ಅಂತ. ಮತ್ತೆ ನಮ್ಮಲ್ಲಿ ಪಾಟ್ ಗಿಡಗಳು ಮಾತ್ರ ಇರೋದು ಇಂತ ನೋಡಿ, ಪಾಟ್ ಅಲ್ಲಿ ಇರುವಂತ ಗಿಡಗಳು. ಮತ್ತೆ ಕವರ್ ಅಲ್ಲಿ ಬರ್ತದೆ ಅಂತ ಗಿಡಗಳಿಲ್ಲ, ಅದು ಡ್ಯಾಮೇಜ್ ಬೇಗ ಆಗ್ತದೆ. ನಾವು ಲೋಡಿಂಗ್ ಅಲ್ಲಿ ತರುವಾಗ ಅದು ಪುಷ್ ಮಾಡ್ತಾರೆ. ಈ ಚಟ್ಟಿ ಆದ್ರೆ ಚಟ್ಟಿಗೆ ಮಾತ್ರ ಪುಷ್ ಮಾಡುದು. ಹೌದು. ಓ, ನಾವು ಪ್ಲಾಸ್ಟಿಕ್ ಅಲ್ಲಿ ತಕೊಳ್ಳೋದಕ್ಕಿಂತಲೂ ಈ ಒಂದು ಪಾಟ್ ತಗೊಂಡ್ರೆ ಬರುವಾಗ ಡ್ಯಾಮೇಜ್ ಮಾಡ್ತಾರೆ ತುಂಬಾ. ಲೋಡಿಂಗ್ ಮಾಡೋ ಕ್ರಾಸ್ ಹೊಡಿತಾರೆ, ಕ್ರಾಸ್ ಹೊಡೆದಾಗ ಈ ತರ ಇದ್ದ ಪ್ಲಾಸ್ಟಿಕ್ ಕವರ್ ಹೀಗೆ ಆಗ್ತದೆ. ಹೌದು, ಪಾಟ್ ಅಲ್ಲಿ ಇದ್ರೆ ನಮ್ಗೆ ಎಲ್ಲಾ ಗಿಡಗಳು ನಂದು ಜಾಸ್ತಿ ಆಗಿರೋದು ಪಾಟ್ ಇಂದ. ಇಷ್ಟು ನೋಡಿ, ಚಿಗುರು ಆಗಿರ್ಬೋದು, ಇದರ ಒಂದು ಹೂ ಆಗಿರ್ಬೋದು, ನೋಡುವಾಗ್ಲೇ ನಿಮಗೆ ಆಸೆ ಆಗ್ತಾ ಇದೆ ಅಲ್ಲ? ಸೊ ಅದಕ್ಕೋಸ್ಕರ ನಿಸರ್ಗಕ್ಕೆ ಬರ್ಬೇಕು ಅಂತ ಕೇಳೋದು ನಾನು. ಇದು ಇಲ್ಲಿ ನೋಡಿ, ಇಷ್ಟು ಈಗಷ್ಟೇ ಉಳಿದುಕೊಂಡಿದೆ. ಓಕೆ, ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇಂತ ಫ್ಲವರಿಂಗ್ ಮತ್ತೆ ನಾವು ಇಲ್ಲಿಗ ಫ್ಲವರ್ ಆದ ಕೂಡಲೇ ನಾವು ಇಲ್ಲಿ ಅವರು ಜಾಸ್ತಿ ಸ್ವಲ್ಪ ಆಸೆ ಆಗ್ತದೆ, ಇಷ್ಟು ಕಟ್ ಮಾಡ್ತಾರೆ. ಇಷ್ಟು ಮಾಡ್ಬೋದು, ಡೈರೆಕ್ಟ್ ಆಗಿ ಇಷ್ಟು ಕಟ್ ಮಾಡ್ಬೇಕು. ಇಷ್ಟು ಕಟ್ ಮಾಡ್ಬೇಕು, ಇಷ್ಟು ಕಟ್ ಮಾಡಿದ್ರೆ ನಮ್ಗೆ ಇಲ್ಲಿ ನೋಡಿ, ಇಲ್ಲಿಗ ಇಷ್ಟು ಕಟ್ ಮಾಡಿದ್ರೆ ಕೂಡಲೇ ಚಿಗುರು ಬರ್ತದೆ. ನೋಡಿ, ಒಂದು ಮಾಹಿತಿ ತಿಳ್ಕೊಳ್ಳಿ, ಈ ಇಲ್ಲಿಂದ ಕಟ್ ಮಾಡೋದಲ್ಲ, ಇಲ್ಲಿಂದ ಕಟ್ ಕಟ್ ಮಾಡ್ಬೇಕು, ಕಟ್ ಮಾಡಿ ಫಾಸ್ಟ್ ಆಗಿ ಬರ್ತದೆ. ಈಗ ಒಬ್ಬ ಇಲ್ಲಿಂದ ಮಾಡಿದ್ರು ಬರ್ತದೆ, ಇದು ಜಾಸ್ತಿ ಆಯ್ತು ನೋಡಿ, ಇಲ್ಲಿ ಒಂದು ಚಿಗುರು ಈಗ ಇದು ಫ್ಲವರಿಂಗ್ ಮುಗ್ದ ಕೂಡಲೇ ಇಲ್ಲಿಂದ ಕಟ್ ಮಾಡಿ. ಹಾಗೆ ಅದೇ ರೀತಿ ದಾಸವಾಳ ತೋರಿಸ್ತೇನೆ. ದಾಸವಾಳ ಸಹ ನಾವು ತುಂಬಾ ಹೈಟ್ ಬಿಡ್ಬಾರ್ದು, ಅಂದ್ರೆ ಈ ತರ ಒಬ್ಬೊಬ್ಬರಿಗೆ ಹೈಟ್ ಬೇಕಾದ್ರೆ ಎವರೇಜ್ ಒಂದು ಇಷ್ಟೇ ಹೈಟ್ ಕಟ್ ಮಾಡಿದ ಚಿಗುರುತ್ತೆ. ಇದು ನೋಡಿ, ಪಾಟಿಗೆಲ್ಲಾದ್ರೆ 6 ರಿಂದ 8 ಇಂಚು ಮಾತ್ರ ಹೈಟ್, ಜಾಸ್ತಿ ಹೈಟ್ ಬರೋಕೆ ಬಿಡಬಾರ್ದು. ನಮ್ಮ ಗಿಡ ಚೆನ್ನಾಗಿ ಬೆಳಿಲಿ ಅಂತ ಹೇಳಿ ಇಡೀ ಬಿಟ್ರೆ ಅದ್ರಲ್ಲಿ ಹೂ ನೋಡಿ, ಬಿಟ್ರೆ ಈ ತರ ಬರ್ತದೆ. ಅದು ನಾನು 2 ಸ್ಯಾಂಪಲ್ ಗೆ ಇಟ್ಟಿದೆ, ಆ ತರ ಬೇಕು ನೋಡಿ. ಇದು ನೋಡಿ, ಈ ಗಿಡ ನೋಡಿ, ಇಷ್ಟೇ ವ್ಯತ್ಯಾಸ. ಇದರಲ್ಲಿ ಹೂ ಬರ್ತದೆ, ಇದರಲ್ಲಿ ಬರ್ತದೆ, ಆದ್ರೆ ಇದು ಬಂಚಾಗಿ ಬರ್ತದೆ. ಇದು ಬಂಚಾಗಿ ಬರ್ತದೆ, ಮತ್ತೆ ಇದು ಹೆಲ್ದಿ ಕಾಣುತ್ತದೆ. ಮತ್ತೆ ಇಲ್ಲಿ ಪಾಟಿಂಗ್ ಅಲ್ಲಿ ಯಾವ್ದಿಲ್ಲ, ಸ್ವಲ್ಪ ಬೋರ್ ಆಗಿ ಕಾಣ್ತದೆ. ಇದು ಉಜೀನಿ ಅಂತ ಹೇಳಿ, ಅದರಲ್ಲಿ ವೆರಿಗೇಟೆಡ್ ಇದೆ ನೋಡಿ. ಇದು ಅಷ್ಟೇ, ಈ ತರ ಶೇಪಿಂಗ್ ಮಾಡ್ತಾರೆ. ನಮ್ಮ ಒಂದು 2 ಹುಡುಗರು ಇದ್ದಾರೆ, ಶೇಪಿಂಗ್ ಮಾಡೋದು ಅವರೇ ಬರೇ ಅದು ವರ್ಕ್ ಮಾತ್ರ. ಇಲ್ಲಿ ನೋಡಿ, ಹ್ಯಾಂಗಿಂಗ್, ಮನೆಯ ಎದುರು ಭಾಗದಲ್ಲಿ ಇಡುವಂತ ಹ್ಯಾಂಗಿಂಗ್ ಗಿಡಗಳು ಕೆಲವೊಂದು 7-8 ತಿಂಗಳಾದ ಗಿಡಗಳೆಲ್ಲ ಪಾಟಿಗೆ ಬರೀ 250 ರೂಪಾಯಿ ಮಾತ್ರ. ಪೆನ್ಸಿಲ್ ಪಾಮ್ ಅಂತ ಹೇಳಿ. ಸೊ ಇದರದಿದೆ, ನಮಗೆ ಕೈಗೆಟುಕುವಂತ ದರದಲ್ಲಿ ಕೊಡ್ತಾ ಇದ್ದಾರೆ ನೋಡಿ. ಈ ಗಿಡ ಮೆಣಸಿನಕಾಯಿ ನೋಡಿ, ಜಸ್ಟ್ 80 ರೂಪಾಯಿ ಮಾತ್ರ. ಇದು ಬದನೆ ಇದೆ ನೋಡಿ, ಬದನೆ ಗಿಡ ಬೇಕಿದ್ರೆ ಅದೇ ಬದನೆ ಆಗಿದೆ ನೋಡಿ. ಇದು ಆಲ್ ಸೀಸನ್ ನಿಮ್ಗೆ ಆಗ್ತಾ ಇರ್ತದಲ್ಲ? ಆಲ್ ಸೀಸನ್. ಓ ನೋಡಿ, ಜಸ್ಟ್ 80 ರೂಪಾಯಿ. 80, ನುಗ್ಗೆ 80, ಬದನೆ 80, ಇದೆಲ್ಲ 80 ರೂಪಾಯಿ. ಇದು ನೋಡಿ ಇಲ್ಲಿ. ಮತ್ತೆ ಇದು ಬಹಳ ಲುಕ್ ಒಂಥರ, ಜಸ್ಟ್ 230 ರೂಪಾಯಿ. ಹಾಗೇನೆ ಇಲ್ಲಿ ನೋಡಿ, ಬೇರೆ 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 ಪ್ರತಿಯೊಂದರಲ್ಲೂ ಕೂಡ ಇಲ್ಲಿ ಹೂ ಬಿಟ್ಟಿದೆ, ಹೂವಿನ ಗಿಡದಲ್ಲಿ. ಸೊ ಅದೇ ನಮಗೆ ಇಲ್ಲಿ ಒಂದು ಖುಷಿ ಇರೋದು. ಇನ್ನು ಸ್ವಲ್ಪ ಮಳೆ ಕಡಿಮೆ ಆದ್ರೆ ಇನ್ನು ಜಾಸ್ತಿ ಫ್ಲವರಿಂಗ್. ಹೌದಾ? ಓಕೆ. ಇಂಡೋರ್ ಅಂತ ಹೇಳಿ ಇಂಡೋರ್ ಅಂತ ಬರೆದಿದ್ದಾರೆ. ಇದಂತೂ ನನ್ನ ಸ್ಟುಡಿಯೋದಲ್ಲೂ ಇದೆ. ಇದು ಇಂಡೋರ್ ನೋಡಿ, ಪಾಟ್ ಸಮೇತ 500 ರೂಪಾಯಿ. ಇದು ಅಲ್ಲಿ ನೋಡಿ, ಗೋಲ್ಡ್ ಪ್ಲಾಂಟ್ ಗಿಡದ ಬಂಚಿಂಗ್ ನೋಡಿ, ನನಗೆ ಹೆಲ್ದಿ ಆಗಿರುವ ಎಷ್ಟು ಚೆನ್ನಾಗಿರೋ ಬಂಚ್ ಬಂದಿದೆ ನೋಡಿ. ಇದರಲ್ಲಿ ಒಂದು 8 ರಿಂದ 9 ಗಿಡ ಇದೆ. ಇದು ಇಂಡೋರ್ ಅಲ್ಲ, ಇದಕ್ಕೆ ಬೆಳಕು ಬೀಳ್ತಿರ್ಬೇಕು, ಬೇಕಾ? ಓಕೆ. ಸ್ವಲ್ಪ ಇಂಡೋರ್ ಸಿಟ್ ಔಟಿಗೆ ಆಗ್ತದೆ. ನೋಡಿ, ಬಂಚ್ ಆಗಿ ಬಂದಿದೆ. ಮತ್ತೆ ನಿಮಗೆ ಗ್ಲಾಸ್ ಹೌಸ್ ಸಿಗೋ ಆಗ್ತದೆ, ಈ ತರ ಗ್ಲಾಸ್ ಹಾಕಿ ಅದಾಗ್ತದಲ್ಲ. ಓಕೆ ನೋಡಿ, ಕೇಪುಳು ಹೂ ಬೇಕು ಅಂತ ಹೇಳಿದ್ರೆ ಜಸ್ಟ್ 200 ರೂಪಾಯಿ. ತೂಜಾ ನೋಡಿ, ಇದು ಕೂಡ ಒಂದು ಸ್ಟೈಲ್. ಚಿಕ್ಕದು 80 ರೂಪಾಯಿಂದಲೂ ಸ್ಟಾರ್ಟ್ ಆಗ್ತದೆ. ಮಧುಕಾಮಿನಿ ಅಂತ ಹೇಳಿ ತುಂಬಾ ಲೇಯರ್. ಈಗ ಹೂ ಸ್ವಲ್ಪ ಕಡಿಮೆ. ದಾಸವಾಳ ಇದೆ ನೋಡಿ, ದೊಡ್ಡ ದೊಡ್ಡ ಪಾಟ್ಗಳೆಲ್ಲ ಹೆಲ್ದಿ ಆಗಿದೆ ಗಿಡಗಳೆಲ್ಲ. ಅದು ನಮಗೆ ನೋಡುವಾಗಲೇ ಗೊತ್ತಾಗ್ತದೆ ಅಂತ ಅಲ್ವಾ? ಆಚೆ ಹೋಗುವ ಮುಂದೆ ಈ ಸೈಡ್ ಅಲ್ಲಿ ಇರುವಂತಹ ಎಲ್ಲ ಪಾಟ್ಗಳು, ಅಂದ್ರೆ ಹ್ಯಾಂಗಿಂಗ್ ಪಾಟ್ಗಳು ಎಷ್ಟು ಚೆನ್ನಾಗಿದೆ. ಇಲ್ಲಿ ಇಷ್ಟು ಚೆನ್ನಾಗಿ ನಿಮಗೆ ಕ್ಲಾರಿಟಿ ವಿಡಿಯೋದಲ್ಲಿ ಕಾಣ್ತಾ ಇದೆ ಅಂತ ಹೇಳಿದ್ರೆ ಇಷ್ಟು ಹೆಲ್ದಿ ಆಗಿದೆ ಅಂತ ಅರ್ಥ. ಇದೆಂತ ಶಿವಣ್ಣ? ಇದು ಸುರುಳಿ ಅಂತೇಳಿ, ಸುರುಳಿ ಊರಲ್ಲೆಲ್ಲ ಇರ್ತದೆ, ತುಂಬಾ ಪರಿಮಳ ಸ್ಟಾರ್ಟ್ ಆಗಿ ಬಾರಿ ಪರಿಮಳ ಅಲ್ಲ? ಹೌದು. ಓಕೆ ನೋಡಿ, ಇದು ಸ್ಯಾಂಗೋ ಆಫ್ ಇಂಡಿಯಾ ನೋಡಿ, ಮಧು ಮಲ್ಟಿ. ಸೊ ಹಾಗೆ ಎಲ್ಲ ಗಾರ್ಡನಿಂಗ್ ಅದೊಂದು ಕದಂಬ ಅಂತ ಹೇಳಿ. ಓಕೆ, ಕದಂಬ ವಾಹಿನಿ ಮರದು ಶೇಡ್ ಕೊಡ್ತಾ ಇದೆ ತುಂಬಾ. ಓಕೆ, ಮತ್ತೆ ಅದೆಲ್ಲ ಸಂಪಿಗೆ, ಅಶೋಕ ಟ್ರೀ ಈ ರೀತಿ ಎಲ್ಲ ಅಲ್ವಾ? ಇದೆಲ್ಲ ಎಕ್ಸೋರ. ಸ್ವಲ್ಪ ಮಳೆ ಬಂದು. ಓಕೆ, ಸೊ ನೋಡಿ ಎಷ್ಟು ವೆರೈಟಿ, ಎಷ್ಟು ಚೆನ್ನಾಗಿದೆ ಅಂತ. ಸೂಪರ್ ಮಾತ್ರ ಆಯ್ತಾ, ಬಹಳ ಖುಷಿ ಆಯ್ತು ಮಾತ್ರ ನನಗೆ ಸಹ.
ನೀವು ಇಲ್ಲಿ ನಾನು ವಿಡಿಯೋದಲ್ಲಿ ತೋರಿಸೋದನ್ನ ನೋಡಿ, ಪ್ರತಿಯೊಂದು ಕೂಡ ನೋಡ್ಕೊಳ್ಳಿ. ನಿಮಗೆ ಯಾವುದು ಬೇಕು ಅದನ್ನು ಚೂಸ್ ಮಾಡ್ಕೊಳ್ಬಹುದು. ರೀಸನೇಬಲ್ ಪ್ರೈಸ್ ಅಲ್ಲಿ ನೋಡಿ, 150, 80, 190, ಇಲ್ಲಿ 40 ರುಪೀಸ್ ಇದೆ, 50 ರುಪೀಸ್ ಇದೆ, 45 ಇದೆ. ಒಂದು ಗಿಡ ನೆಟ್ಟದ್ರಲ್ಲಿ ನಮಗೆ ಖುಷಿಯೇ ಹೊರತು ಬೇರೆ ಎಂತ ಇದಿಲ್ಲ ಅಲ್ವಾ? ನೋಡಿ ಇದೆಲ್ಲ ಬಾಲ್ಕನಿ ಪ್ಲಾಂಟ್ ಭಾರಿ ಚಂದ ಬರ್ತದೆ. ಈಗ ಇದ್ದ ಈ ಕಲರ್ ಬಾಲ್ಕನಿ ಅಡಿಭಾಗ ಓಕೆ ಓಕೆ ಓಕೆ. ಈಗ ಇದ್ರೆ ಅಡಿಭಾಗದಿಂದ ಭಾರಿ ಚಂದ ಕಡೆ ಬೇರೆ ಇದೆ. ಅದೇ ಜುವೆಲ್ ಕಟ್ಟೆ. ಈ ಗಿಡಗಳಿಗೆ ಬಾವಿ ನೀರನ್ನೇ ಹಾಕಿ ಬೆಳೆಸೋದ್ರಿಂದ ಇಷ್ಟು ಹೆಲ್ದಿಯಾಗಿ ಚೆನ್ನಾಗಿದೆ. ಇನ್ನು ಹಣ್ಣಿನ ತೋಟಕ್ಕೆ ಸ್ವಾಗತ. ಹೋಗೋಣ ಶಿವಣ್ಣ. ಇದು ಇದು ಬೆಂಗನಪಲ್ಲಿ, 350 ರೂಪಾಯಿ ಹಾಕಿದ್ದಾರೆ. ದೊಡ್ಡ ಗಿಡ. ಮಲ್ಲಿಕ ಇದೆ, ಮತ್ತೆ ಚಿಲ್ಲಿ. ಓಕೆ, ಚಿಲ್ಲಿ ಅಂತ ಮೆಣಸು ಇದೆ ಅಲ್ಲ, ಅಷ್ಟೇ ತೋರಾಗುದು. ಓಕೆ ಓಕೆ, ಎಲ್ಲ ತುಂಬಾ ಕಡಿಮೆ, ಏನಿಲ್ಲ ಅಲ್ಲ. ಓಕೆ, ಇದೆಲ್ಲ ಎಷ್ಟು ಟೈಮ್ ಅಲ್ಲಿ ಫಲ ಕೊಡ್ತದೆ? ಇದೆಲ್ಲ 2.5 3 ವರ್ಷ. ಮತ್ತೆ ಗ್ರೋತಿಂಗ್ ಅಲ್ಲಿ ಇರುದು, ಗೊಬ್ಬರ ಹಾಕುದು, ಅದನ್ನ ಯಾವ ರೀತಿ ನೋಡ್ಕೊಳ್ತಾರೆ ಅಂದ್ರೆ ತೋಟದಲ್ಲಿ ನಡಬಾರ್ದು, ಆದಷ್ಟು ಬಿಸಿಲು ಬೀಳುವ ಜಾಗದಲ್ಲಿ ನಡಬೇಕು. ಅಂದ್ರೆ ಚಂದ ಬರ್ತದೆ. ಓಕೆ, ಇದು ಥಾಯ್ಲ್ಯಾಂಡ್. ಓಕೆ, ಅಂದ್ರೆ ವಾಲ್ ಸೀಸನ್, ಅರ್ಜೆಂಟ್ ಕುಕ್ಕು. ಈ ಸಲ ಕುಕ್ ಎಲ್ಲ ಖಾಲಿ ಆಗಿದೆ, ಎಲ್ಲ ಮೊನ್ನೆ ಖಾಲಿ ಆಯ್ತು. ಒಂದ್ಸಲ ಆದ ನಂತರ ತಿರ್ಗಾ ಆಗ್ತಾ ಇದೆ. ಇದು ಮದರ್ ಪ್ಲಾಂಟ್, ಅಂದ್ರೆ ಇದರಲ್ಲೇ ಮಾಡಿದ ಗಿಡ ಇದು. ಈ ಗಿಡ ಅದಕ್ಕೆ ಅವರನ್ನ ಜೊತೆಯಲ್ಲಿ ಇಟ್ಟದ್ದು. ಓಕೆ ಓಕೆ, ಇಲ್ಲಿ ಅಲ್ಲ? ಹೌದು, ಇದೆಲ್ಲ ಅದರಲ್ಲೇ ಮಾಡಿದಂತ ಗಿಡಗಳು ಜಾಸ್ತಿ. ಹೆಸರು ನೀವೇ ಇಟ್ಟದ್ದು ಅರ್ಜೆಂಟ್ ಕುಕ್ ಅಲ್ಲ, ಬೇಗ ಬಡಂಡ. ಓಕೆ, ಇದು ಬೇರಿ. ಇದು ಮಲ್ಗೋವಾ. ಮಲ್ಗೋವಾ ತುಂಬಾ ಜಾತಿ ಇದೆ, ಒಂದು 200 ವೆರೈಟಿ ಇದೆ. ಹೌದಲ್ಲ? ಓಕೆ, ಇಲ್ಲಿ ಸೇಲ್ ಆಗ್ತಿರೋದು ನೀವು ಅವಾಗ ಹೇಳಿದಾಗೆ ಮಲ್ಲಿಕ ಜಾಸ್ತಿ. ಈಗ ಅಂತೂ ಟೋಟಲ್ ಎಲ್ಲ ಓಕೆ ಓಕೆ ಓಕೆ. ಆದ್ರೆ ಫಸ್ಟ್ ನಂಬರ್ ಅದೇ ಅಂತ ಹೇಳಿ. ಅದೇ ಕರೆಕ್ಟ್. ಮತ್ತೆ ಇದು ಥಾಯ್ಲ್ಯಾಂಡ್. ಓಕೆ, ಎಸ್. ಅಂದ್ರೆ ಅದರ ಎಲ್ಲದ ಕಲರ್ ಚೇಂಜ್ ನೋಡಿ ಅಲ್ಲ? ಹೌದು, ಅದು ಇದು ಸಾಲ್ ಸೀಸನ್, ವರ್ಷದಲ್ಲಿ 2 ಸಲ ಆಗ್ತದೆ. 2 ಸಲ ಆಗ್ತದೆ. ಓಕೆ, ಹೋದ ಸಲ ಕಾಯಿ ಆಗಿತ್ತಿದೆ. ಪಾಸಂತಿ ನೋಡಿ, ಇದು ಬೇರೆ. ಅಂದ್ರೆ ಬೇರೆ ಬೇರೆ ಬ್ರಾಂಚ್ ಅಲ್ಲಿ 10 ಗಿಡಗಳಿದೆ. ಸ್ಟಾಕ್ ಬೇರೆ ಇದೆ, ಡಿಸ್ಪ್ಲೇ ಅಷ್ಟೇ ಇರುತ್ತೆ. ಡಿಸ್ಪ್ಲೇ ಅಷ್ಟೇ. ಇವಾಗ ನೀವು ಅದೇ ಒಂದೊಂದು ಗಿಡ ಅಲ್ಲ, ಬಲ್ಕ್ ಬೇಕಾದ್ರೆ ಬಲ್ಕ್ ಕೊಡ್ತೀರಾ, ಇದು ಕೂಡ ಕೊಡ್ತೀರಲ್ಲ? ಕೊಡ್ತೀವಿ. ಇದು ಬನಾನಾ ಎಲ್ಲೋ ನೋಡಿ, ಇಲ್ಲಿ ಎಲ್ಲ ಅದರಲ್ಲಿ ಮೆನು ಇದೆ ಅದರದ್ದು. ಇದೆ, ಕರೆಕ್ಟ್, ನೋಡಬಹುದು. ಅದರಲ್ಲಿ ಇದು ರೆಡ್ ಕಲರ್. ಓಕೆ, ರೆಡ್ ಅಲ್ಲ? ಓಕೆ ಓಕೆ. ಇದು ನೀಲಂ, ಕಾಳಪಾಡಿ. ಓಕೆ, ಬ್ಲಾಕ್ ಅಂಡ್ ರೋಸ್, ಕೋಸರಿ. ಓಕೆ, ಮಿಯಾಜಾಕಿ ಇದೆ ನೋಡಿ, ಮಿಯಾಜಾಕಿ ರೇಟಿಗೆ ಮೊನ್ನೆ ಹೋಯ್ತಲ್ಲ. ಹೌದು ಹೌದು ಹೌದು, ಇದೆ ಅಲ್ವಾ? ಓಕೆ, ಇಲ್ಲಿದೆ ನೋಡಿ. ಕಲರ್ ನೋಡಿ ಎಷ್ಟು ಚಂದ ಅಲ್ಲ ಅದರದ್ದು, ಸೂಪರ್ ಕಾಯಿ ಆಗಿದೆ. ಇದು ಬಂಗನಪಲ್ಲಿ, ಇದೆಲ್ಲ ಮಾರ್ಕೆಟಿಂಗ್ ಬರ್ತದೆ ಅಲ್ವಾ? ಓಕೆ, ಚಂದ್ರಕರ್ಣ, ನಾಮ್ಡಕ್, ಅಮೆರಿಕನ್ ರೆಡ್. ಓಕೆ, ನಿಮ್ಮಲ್ಲಿ ತಗೊಂಡೋದವರು ಶಿವಣ್ಣ ಮತ್ತೆ 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 ಬರ್ತಾರೆ, ಆ ಪ್ರೀತಿ ಇದೆ ನೋಡಿ, ಅದೇ ಇರೋದಲ್ಲ? ಹೋಗ್ತದೆ. ಇದೆಲ್ಲ ಸ್ಟಾಕ್ ಉಳಿದಿಲ್ಲ. ಇದೀಗ ನೆಕ್ಸ್ಟ್ ವಾರ ಬಂದಾಗ ನಿಮ್ಗೆ ಗಿಡ ಇಲ್ಲ, ಇದೆಲ್ಲ ಬರೀ 850 ರೂಪಾಯಿ ನೋಡಿ. ಗಿಡ ಎಷ್ಟು ದೊಡ್ಡದಿದೆ ಮತ್ತೆ. ಹೌದಪ್ಪ, ನಿಮಗೆ ಹೈಟ್ ಇದೆ. ಹೌದು ನೋಡಿ, 850 ರೂಪಾಯಿಗೆ ಈ ಗಿಡ ಅಲ್ಲ? ಇದು ನಿಮ್ಮ ಎಷ್ಟು ಬಿಸಿಲು ಮಳೆ ತಡ್ಕೊಳ್ತದೆ. ದೊಡ್ಡ ಗಿಡ. ಅದೇ ಸಣ್ಣ ಗಿಡಕ್ಕೂ ದೊಡ್ಡ ಗಿಡಕ್ಕೆ ಡಿಫರೆನ್ಸ್. ಪ್ರಿಯೂರು. ಇದು ಬನಾನಾ ಚಿಕ್ಕು. ಬನಾನಾ ಚಿಕ್ಕು ಅಂದ್ರೆ ಅದು ಬನಾನದಾಗಿ ಬರ್ತದೆ, ಉದ್ದ, ತುಂಬಾ ಟೇಸ್ಟಿ. ಓಕೆ ಓಕೆ ಓಕೆ. ಅಲ್ಲಿದೆ ಮಿಲ್ಕ್ ಫ್ರೂಟ್ ಇದೆ ನೋಡಿ, ಅವ್ರು ನೋಡ್ತಾ ಇದ್ದಾರೆ. ಆ ಕಡೆ ಅಂಬಟೆ ಇದೆ, ಕಾಡು ಮಾವು ಇದೆ. ಹೌದೌದು, ಮಿಲ್ಕಿ ಫ್ರೂಟ್ ಅದು 950. ಇದುಂಟು ಕೋಲಿ, ಒಂಥರ ಬಹಳ ಚೆನ್ನಾಗಿದೆ. ಅದು ಬಂದು ನಿಮ್ಗೆ ಮಾಡಬಹುದು, ನಿಮಗೆ ಆವಾಗಲೇ ಗೊತ್ತಾಗುತ್ತೆ ಬೀಜದಲ್ಲ ಎಷ್ಟು ಒಂದು ಒಳ್ಳೆಯ ನರ್ಸರಿಯನ್ನು ಇಲ್ಲಿ ಮಾಡಿದ್ದಾರೆ ಇವರು ಅಂತ. ಅದು ನಿಮ್ಗೆ ಇಮಿಡಿಯೇಟ್ 2.5 ವರ್ಷದಲ್ಲಿ ಕುಡಂಪುಳಿ ದೊಡ್ಡದು 700. ಟೇಸ್ಟಿಂಗ್ ವ್ಯತ್ಯಾಸ ಇರುತ್ತೆ. ಬೀಜ ಬೇರೆ ಕ್ರಾಪ್ ಕಟ್ಟಿಂಗ್ ಮಾಡಿದಾಗ ನಿಮಗೆ ಬೀಟ್ರೂಟ್ ಕಲರ್ ಬರ್ತದೆ. ಹೌದಾ? ಚಿಕ್ಕು. ಹೌದು. ಓಕೆ, ಮತ್ತೆ ಇದು ಸಾದಾ ಚಿಕ್ಕು ಮಾಮೂಲಿ. ಇನ್ನು ಈ ಕಡೆಗೆ ಹೋದ್ರೆ ಮತ್ತೆ ಈಚೆ ಬನ್ನಿ, ಇಲ್ಲಿ ತುಂಬಾ ಉಂಟು ಮಾವು. ಮಾವು. ಓಕೆ ಓಕೆ. ಇದು ಸಪೋಟ. ಇದುವಾ? ವೆರಿಗೇಟೆಡ್. ಈ ಗಾರ್ಡನ್ ಒಳಗೆಲ್ಲ ಹಾಕ್ಬೋದು, ತುಂಬಾ ಚಂದ ಕಾಣ್ತದೆ. ಓಕೆ, ಕಲರ್ ಕೂಡ ಚಂದ ಉಂಟಲ್ಲ? ಓಕೆ, ಮಲಬಾರ್ ರಬ್ಬರ್ ಗಿಡದರ ಉಂಟು. ಹೌದು, ಇದೆಲ್ಲ ಆಗ್ತದೆ ಫ್ರೂಟ್ ಭಾರಿ ಚಂದ. ಓಕೆ ಓಕೆ. ಕರ್ಪೂರಂ ಒಳ್ಳೆ ಮಾವು ಇದು. ಓಕೆ, 4 kg ಮ್ಯಾಂಗೋ. ಇದೆಲ್ಲ ದೊಡ್ಡ ದೊಡ್ಡ ಗಿಡಗಳಿದೆ. 4 kg ಆಗುತ್ತೆ ಒಂದು. ಇದು ಅಬಿಯು. ಓಕೆ, ಎಸ್. ಇದು ಲಿಂಬದಲ್ಲಿ ಇದೆ ನೋಡಿ, ಆರೆಂಜ್. ಅಲ್ಲಿ ಲಿಂಬೆ ಇದೆ ಆ ಕಡೆ. ಓಕೆ ಓಕೆ, ಇಲ್ಲಿದೆ. ಇದು ರೆಡ್ ಕಲರ್ ಲಿಂಬೆ, ಕಟಿಂಗ್ ಮಾಡಿದಾಗ ರೆಡ್ ಕಲರ್ ಆಗಿ. ಓಕೆ, ಇದು ಪಾಕಿಸ್ತಾನ್ ಲಿಂಬು. ಪಾಕಿಸ್ತಾನ್ ಲಿಂಬ ಸೂಪರ್ ಲಿಂಬೆ, ತುಂಬಾ ಬರ್ತದೆ. ಹೌದಾ? ಓಕೆ ಓಕೆ. ಹೌದು, ಎಸ್.
ಅನಂತರ ಆರೆಂಜ್ ಅಲ್ಲೂ ತುಂಬಾ ಇದೆ. ಹಾ, ಆರೆಂಜ್ ಕೂಡ ಹೇಗೆ ಅದು ಫ್ರೂಟಿಂಗ್ ಎಷ್ಟು ಟೈಮಲ್ಲಿ? ಆರೆಂಜ್ ಅಲ್ಲಿ ನಿಮಗೆ 2.5 ವರ್ಷದಲ್ಲಿ ಆಗ್ತದೆ. 2.5 ವರ್ಷ. ಓಕೆ. ಇದು ಸುವರ್ಣ ರೇಖಾ. ಹಾ, ಮತ್ತೆ ಹಲಸಲ್ಲಿ ತುಂಬಾ ಉಂಟು. ಓಕೆ. ಹಾ, ಹಲಸಿನದು ಲೈನ್ ಅಲ್ಲಿ ಇಟ್ಟಿದ್ದೀರಿ. ಹೌದೌದು, ತುಂಬಾ ವೆರೈಟಿ ಇದೆ. ಓಕೆ. ನೋಡಿ ಅದೆಲ್ಲ ಬೇರೆ ಬೇರೆ ವೆರೈಟಿ. ಈಗ ಹಲಸಲ್ಲಿ ಎಷ್ಟು ಅಂದ್ರೆ ಸಿಂಧೂರ ಯಾವುದು? ಸಿಂಧೂರ. ಹಾ, ಸಿಂಧೂರ ಇವಾಗ ಟ್ರೆಂಡಿಂಗ್ ನೇಮ್ ಬೇರೆ. ಅದೇ. ಓಕೆ, 450 ರೂಪಾಯಿ. ಹಲಸಿನ ಗಿಡಗಳು ಹಲಸಿನ ಅಲ್ಲಿಂದಲೇ ಇದೆ, ತುಂಬಾ ವೆರೈಟಿ ಇದೆ. Okay, ಒಂದು 10 ವೆರೈಟಿ ಇದೆ. ಓಕೆ, ನೋಡಿ ಇದು ಎಲ್ಲ 350 ರೇಂಜ್ ಅಲ್ಲೆಲ್ಲ ಇದೆ. ಇದು ಕೋಕೋನಟ್, ಉಂಡೆ ಬೆಲಕಾಯಿ ಅಂತ ಹಾ, ಹೇಳ್ತೀವಿ. ಹೌದು ನೋಡಿ ಇದೆ. ಹಾ, ಇಲ್ಲಿ. ಹಾ, ಓಕೆ ಓಕೆ ಓಕೆ. ಇದು ಇದರಲ್ಲಿ ಆಗುತ್ತಲ್ಲ. ಓಕೆ, ಜಸ್ಟ್ 350 ರುಪೀಸ್ ಅದು ಕೂಡ. ಇದು J33, ಇದು ಸಹ ಒಳ್ಳೆ ಹಲಸು. ಹಾ ಹಾ ಹಾ, ದೊಡ್ಡ ಗಿಡಗಳಿದೆ, ತುಂಬಾ ದೊಡ್ಡದು ಸಹ. ಮತ್ತೆ ಇದು ಬನಾನದಾಗೆ 4 ಲೈನ್ ಎಳ್ದು. ಓ, ಇದು ಇದಲ್ವಾ? ಓಕೆ ಓಕೆ, ನಾವು ನೋಡಿದ್ವಿ ಕೆಲ ರೀಲ್ಸ್ ಅಲ್ಲೆಲ್ಲ. ಇದು ಆಲ್ಫಾನ್ಸ್. ಹಾ, ಅಲ್ಲಿದೆ. ಕೊಟ್ಟೂರು ಕೋವಂ. ಮುಸುಂಬಿ. ಹಾ, ಇದು ಅಲ್ಲಿ ಇದೆ ನೋಡಿ, ತುಂಬಾ ಮಾವು. ಹೌದು. ಇದು ದೊಡ್ಡದು. ಇದು ದೊಡ್ಡದು. ಇದು ಆಲ್ಫಾನ್ಸ್. ಹಾ, ಓಕೆ. ಇದು ಬಾದಾಮ್ ಮ್ಯಾಂಗೋ. ಹಾ, ಬಾದಾಮ್. ಇವಾಗ ಇಂಥ ಮ್ಯಾಂಗೋ ಗಿಡಗಳನ್ನೆಲ್ಲ ಹಾಕ್ಬೇಕು, ಇಮಿಡಿಯೇಟ್ ಫ್ರೂಟಿಂಗ್ ಆಗ್ತದಾ? ಅಲ್ಲಿದೆ, ತೋರಿಸಿ. ಓಕೆ, ಬನ್ನಿ. ಪೇರಳೆಗೆಲ್ಲ ತುಂಬಾ ವೆರೈಟಿ. ಹೌದು. ಅವಕಡ ಇದೆ. ಹಾ 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 ಹಾ, ಓಕೆ. ಇದು ಜಾಮೂನ್ ಎಲ್ಲ. ಹಾ, ಓಕೆ. ಜಮನೇರಳೆಯಲ್ಲಿ ತುಂಬಾ ಇದೆ, ಸೀತಾಫಲದಲ್ಲಿ ತುಂಬಾ ಇದೆ, ನೆಲ್ಲಿಯಲ್ಲಿ 2 ವೆರೈಟಿ ಇದೆ. ಓಕೆ. ಕೆಂಪಿದೆ. ನೆಲ್ಲಿಯಲ್ಲಿ ಅಲ್ಲ? ಹೌದು, ಇದು ಕೆಂಪು. ಹಾ, ಓಕೆ ಓಕೆ. ಇದು ಗ್ರೀನ್. ಅದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹೌದು, ಸೀತಾಫಲ, ರಾಮಫಲ. ಓಕೆ. ಪೇರಳದಲ್ಲಿ ತುಂಬಾ. ಹೌದು, ಪೇರಳ ಈ ಕಡೆ ನೋಡಿ ಸಾಕು, ತುಂಬಾ ಇದೆ ಮಾತ್ರ. ಇದು ರಂಬುಟಾನ್. ಇದೆಲ್ಲ ಓಕೆ. ರಂಬುಟನ್ ಯಾರಿಗೆಲ್ಲ ಇಷ್ಟ ಅವರಿಗೆ. ರಂಬುಟಾನ್ ತುಂಬಾ. ಎಲ್ಲೋ ರಂಬುಟನ್. ಹೌದು. ವಾಹ್. ಸರಿ, ಇದು ದಾಳಿಂಬೆ. ಹಾ, ಓ, ದಾಳಿಂಬೆಯಾ? ಇಲ್ಲಿ ಫ್ರೂಟ್ ಬಿಟ್ಟಿದ್ದ? ಆಗಿದೆ ಆಗಿದೆ, ಇದರಲ್ಲಿ ನೋಡಿ ತೋರಿಸಿ. ಇಲ್ಲ, ಇಲ್ಲಾದ್ರೆ ಮೊನ್ನೆ ಇತ್ತದು. ಇದು ನೋಡಿ. ಹಾ 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 ಹಾ, ಓಕೆ ಓಕೆ ಓಕೆ. ಇದೆಲ್ಲ ಎಷ್ಟು ಟೈಮ್ ಅಲ್ಲಿ ಆಗುತ್ತೆ ಶಿವಣ್ಣ ಇದು? ಇದು ಇಮಿಡಿಯೇಟ್ ನಿಮಗೆ ಈ ವರ್ಷ ಈಗ ಹಾಕಿದ್ರೆ ಒಂದು 5-6 ತಿಂಗಳಲ್ಲಿ ರೆಡಿ. ಹೌದಾ? ಫ್ರೂಟಿಂಗ್ ಇತ್ತು ನೋಡಿ, ಈಗ ನಾನು ಹೌದು ಹೌದು ಹೌದು, 5-6 ತಿಂಗಳಲ್ಲಿ ತಗೊಂಡು ನೋಡಿ, ಇಲ್ಲಿ ಆಗಿದೆ ನೋಡಿ. ಹಾ, ಕರೆಕ್ಟ್. ಹೌದು ಹೌದು. ಮತ್ತೆ ಇದಕ್ಕೆ ತುಂಬಾ ಬಿಸಿಲು ಬೀಳ್ಬಾರ್ದು, ಸ್ವಲ್ಪ ಸೆಮಿ ಶೇಡ್ ಇದ್ರೆ ಚಂದ ಆಗುತ್ತಲ್ಲ. ಓಕೆ. ಇದು ಪೇರಳ, ಮಿರಾಕಲ್ ಫ್ರೂಟ್. ಹೌದು. ಇದು ಇದೆ ಹುಣಸೆ ಹುಳಿ. ಇದು ಕೂಡ ಸ್ಪೀಡ್ ಅಂತಲ್ಲ? ಇದು ಸೀಡ್ಲೆಸ್. ಹಾ, ಮತ್ತೆ ಚೆರಿ ಇದೆ. ಕೊಡಂಪುಳಿ ಇದೆ. ಹಾ, ಓಕೆ. ಕಡಂಪುಳಿ ದೊಡ್ಡದು. ಬಾರಾಬಿ. ಓಕೆ. ಚಿಕ್ಕು. ಮತ್ತೆ ಕ್ಯಾಶು ಇದೆ ದೊಡ್ಡದು. ಓ, ಇದು ನಮ್ಮ ಗೇರು ಬೀಜ. ಗೇರು ಬೀಜ. ಅದು ಕೂಡ ಸ್ವೀಡ್ ಅಂತಲ್ಲ? ಅದು ಬೇಕಾದ್ರೆ ಬಲ್ಕ್ ಕೊಡ್ತೀರಾ? ಅದು ಇಲ್ಲ ಅಂದ್ರೆ ನಿಮ್ಗೆ ಇದು ಈಗ ಅದು ಕಿಂಗ್ ಅಂತ ಹೇಳಿ ದೊಡ್ಡದು ಬರ್ತದೆ. ಇದು ಡಿಸ್ಪ್ಲೇ ಒಂದು 10-50 ಗಿಡ ಇರ್ಬೋದು. ಓಕೆ. ತರಿಸಿಕೊಡ್ತೇವೆ ಬೇಕಾದ್ರೆ. ಓಕೆ. ಇದು ಪೇರಳದಲ್ಲಿ ನೋಡಿ, ಚಿಕ್ಕ ವೆರೈಟಿ, ಒಳ್ಳೆ ಕಲರ್ಸ್. ಓ, ಈ ರೀತಿ. ನೇರಳೆ ಪೇರಳೆ. ಹೌದು. ಪೇರಳೆಗೆ ನೇರಳೆ. ಎಸ್. ಮತ್ತೆ ಆರೆಂಜ್ ಇದೆ. ಇಲ್ಲಿ ಇದೆ ನೋಡಿ. ಹಾ, ಕಲರ್ ನೋಡಿ ಅಲ್ಲ? ಹೌದು, ದೊಡ್ಡ ಗಿಡ ನೋಡಿ. ಹೌದು ಹೌದು ಹೌದು. ಆದ್ರೆ ಅದು ಒಂಥರ ಡಿಫ್ರೆಂಟ್, ಪೇರಳೆ ಗೊತ್ತಾಗೋದಿಲ್ಲ ನಮಗೆ. ಇದು ಸ್ಟಾರ್ ಫ್ರೂಟ್. ಈಗಲೇ ಆಗಿದೆ. ಓ, ಆಗಿದೆ. ಹೌದು 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 ಹೌದು, ಕರೆಕ್ಟ್. ಇದು ಹೈಟ್ ಇದೆ ನೋಡಿ, 4.5 ಫೀಟ್ ಹೈಟ್. ಹೌದು. ಇದು ಆಪಲ್ ಗಿಡ ಇಲ್ಲಿ ಒಳ್ಳೆ ಮಾರ್ಕೆಟಿಂಗ್. ಹೌದಾ? ಬೆಳೀತದೆ, ಆದ್ರೆ ಎಲ್ಲ ಈಗ ಮಾಡ್ತಾ ಇದ್ದಾರೆ. 1-2 ವರ್ಷ ಆಗ್ತಾ ಉಂಟು. ಇನ್ನೊಂದು 4 ವರ್ಷ ನೋಡ್ಬೇಕು. ಆಪಲ್ ಇಷ್ಟಪಡ್ತೀರಿ, ಆದ್ರೆ ಮನೆಯಲ್ಲಿ ಒಂದು ಆಪಲ್ ಗಿಡ ಹೀಗೆ ನೋಡುವ ಬಾರಿ ಸಫರ್ ಉಂಟಲ್ಲ. ಅದಕ್ಕೆಲ್ಲ ಯಾವ ರೀತಿ? ಇದು ಇದರ ಬೀಜ ತಿನ್ಲಿಕ್ಕೂ ಆಗ್ತದೆ, ತುಂಬಾ ಟೇಸ್ಟ್. ಓ, ಹೌದಾ? ಬಾದಾಮ್ ಟೇಸ್ಟ್. ಓಕೆ ಓಕೆ ಓಕೆ. ಎಸ್. ಗೋಲ್ಡ್ ಪಾಮ್, ಇದರಲ್ಲಿ ಒಂದು ಕಾಯಿ ಬರ್ತದೆ. ಓಕೆ. ಇದು ನೇರಳೆ. ಹೌದು, ನೇರಳೆ ಅಲ್ಲ? ಹೌದು. ಓಕೆ. ರಂಬುಟನ್ ಹಳದಿ. ಓಕೆ. ರಂಬುಟನ್ ಬೇರೆ ಬೇರೆ ವೆರೈಟಿ ಇದೆ. ಅಲ್ಲಿ ಬಿಗ್ ಇದೆ, ಅಲ್ಲಿ ತೋರಿಸ್ತೇವೆ. ಓಕೆ. ದೊಡ್ಡ ವೆರೈಟಿ. ಓಕೆ. ಪೇರಳೆಗಳು ನೋಡಾಯ್ತು ನೋಡಿ, ಎಲ್ಲ ಗಿಡಗಳು. ಇದು ನೇರಳೆಯಲ್ಲಿ ವೈಟ್. ವೈಟ್ ನೇರಳೆ. ಓಕೆ ಓಕೆ. ಅಂದ್ರೆ ಅದು ನೇರಳೆ ಅಂತ ಹೇಳಿ ಆಗುದಿಲ್ಲ ಅದಕ್ಕೆ? ಹೌದು. ಹೇಗೆ ಹೇಳಿ? ನೇರಳೆಗೆ ವೈಟ್ ಜಂಬು. ಪೇರಳೆಗಳೆಲ್ಲ ಉಂಟು ನೋಡಿ ಈಗ ರೆಡಿ. ಹೌದು, ಬೇರೆ ಬೇರೆ ಉಂಟಲ್ಲ? ಹೌದೌದು, ಕರೆಕ್ಟ್. ಇದೆಲ್ಲ ಒಂದು ಕಟ್ಟಿಂಗ್ಸ್ ಗಿಡ.
ಅದೆಲ್ಲ ಗಾರ್ಡನ್. ಗಾರ್ಡನಿಗೆ ಹೌದು. ಅಲ್ಲಿ ನೋಡಿದ್ವಲ್ಲ ಆಲ್ರೆಡಿ. ಇದು ಉಜಿನಿ ಅಂತೇಳಿ ಅದರಲ್ಲಿ 100 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. 100 ರೂಪಾಯಿಂದ ಹೌದು, 1800 ರೂಪಾಯಿವರೆಗೆ ಉಂಟು. ಬೇರೆ 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 ಅಂತ ಇದು ತುಂಬಾ ಚಂದ ಮಾತ್ರ, ಮನೆ ಮುಂದೆ ಶಾಪ್ ಮುಂದೆ ಎಲ್ಲ ಇಡೋದಕ್ಕೆ. ಕಟ್ಟಿಂಗ್ಸ್ ಮಾಡಿದ್ರೆ ಬಾರಿ ಚಂದ. ಹೌದು ಹೌದು. ದೊಡ್ಡ ಗಿಡ ಇರ್ತಾರೆ. ಇದು ರಂಬುಟಾನ್. ರಂಬುಟಾನ್. ಓಕೆ. ರಂಬುಟಾನ್ ಅಲ್ಲಿ ಎಷ್ಟು ಬೇಗ ಫ್ರೂಟಿಂಗ್ ಅದು? ರಂಬುಟಾನ್ ಅಲ್ಲಿ ತುಂಬಾ ವೆರೈಟಿ ಇದೆ ಸರ್. ಓಕೆ. ಇಲ್ಲಿ ಬನ್ನಿ. ಅಂದ್ರೆ ಫ್ರೂಟಿಂಗ್ ಬೇಗ ಆಗುತ್ತೆ ಅದು? ಆಗ್ತದೆ. ಓಕೆ. ಇದೆಲ್ಲ 4 kg ಮ್ಯಾಂಗೋ. ಇದು ಇಮಿಡಿಯೇಟ್ ನೋಡಿ, ಇಂಥ ಗಿಡಗಳ ಆಗ್ತದೆ. ಹೌದು ಹೌದು ಹೌದು. ಎಷ್ಟು ದೊಡ್ಡ ಗಿಡ. ಬೇಗ ಆಗ್ತದೆ ಇದು. ಇದೆಲ್ಲ 10 ಫೀಟ್ ಹೈಟ್ ಇದೆ. ಓಕೆ. ಇದು ಜಂಬು ಮುಂಡಪ್ಪ. ಮುಂಡಪ್ಪ ಮ್ಯಾಂಗೋ. ಹೌದು. ಅದು ಕಾಲಪಾಡಿ ನೋಡಿ. ನೋಡಿ ಇಲ್ಲಿ ನೋಡಿ, ಇವಾಗ್ಲೇ ಫ್ಲವರ್ ಬಿದ್ದಿದೆ ನೋಡಿ. ಹೌದು, ಕಾಲಪಾಡಿ. ಓಕೆ. ಪ್ರತಿಯೊಂದರಲ್ಲಿ ಮೆನು ಇದೆ ಅದರದ್ದು. ಇದೆ, ಹೌದು, ನೋಡ್ಬೋದು, ತಗೊಳ್ಬಹುದು. ಓಕೆ. ಇದು ರಂಬುಟಾನ್. ರಂಬುಟಾನ್ ನೋಡಿ ಎಲ್ಲ ಸ್ಕೂಲ್ ಬಾಯ್ ಅಂತೆ ನೋಡಿ, 5 ಫೀಟ್. ಹೌದು ಹೌದು. ಇದೆಂತ ಸ್ಕೂಲ್ ಬಾಯ್ ಹೆಸರು ಅಲ್ಲ, ಮಕ್ಕಳಿಗೆ ಇಷ್ಟ ಆಗಿರ್ಬೋದು. ಓಕೆ ಓಕೆ. ಎಸ್, ವೆರಿ ಇದು ಜಾಯಿಕಾಯಿ ಇದೆ ನೋಡಿ, ದೊಡ್ಡ ಗಿಡ. ಓಕೆ. ಮಿಯಾಜಾಕಿ ದೊಡ್ಡದಿದೆ. ಹೌದು, ಹೈಟ್ ಗಿಡ. ಇದು ಬಂಚಸ್ ಬಂದುಂಟು ನೋಡಿ. ಹೌದು, ಒಂದು 3.5 ಫೀಟ್ ಉಂಟು. ನಮಗೆಲ್ಲ ಹೈಟ್ ಮಾಡಿ ಅದನ್ನು ಬ್ರಾಂಚ್ ಕೊಟ್ರೆ ಬಾರಿ ಚಂದ ಬರ್ತದೆ. ಹೌದು ಹೌದು. ಎಸ್, ಸೂಪರ್ ಕಲೆಕ್ಷನ್ ಶಿವಣ್ಣ. ಆಯ್ತಾ? ಇದು ಮಲ್ಗೋವಾ, ದೊಡ್ಡ ದೊಡ್ಡ ಸಸಿಗಳು. ಒಬ್ಬ ಅಂದ್ರೆ ಅದರ ಕಾಂಡದಲ್ಲಿ ನಮಗೆ ಗೊತ್ತಾಗುತ್ತೆ ಅದರ ಒಂದು ಹೇಗೆ ಪವರ್ ಇದೆ, ಹೇಗೆ ಶಕ್ತಿ ಇದೆ ಅಂತ. ತುಂಬಾ ಸೇಲ್ಸ್ ಇದೆ ಇದು. ಇದೆ ಅಲ್ಲ? ಇದು ನೋಡಿ ಹಲಸು. ಶಿವಣ್ಣ, ಇದಕ್ಕೆ ಬೆಸ್ಟ್ ಅಲ್ಲ ತಗೊಂಡೋಗಿ ನಡೋದಕ್ಕೆ ಟೈಮ್? ಇಂಥ ಗಿಡಗಳನ್ನೇ ನಟ್ರೆ ನಮ್ಗೆ ಯಾವ ತಲೆ. ಮಳೆಗಾಲ ಕೂಡ ಸ್ಟಾರ್ಟ್ ಆಗಿದೆ, ಬೇಗ ಜೀವ ಹಿಡಿತದೆ ಅಲ್ಲ? ಓಕೆ. ಕಾಫಿ ಗಿಡ ಇದೆ. ಕಾಫಿ ಗಿಡ ಇದೆ. ತೆಂಗಿನ ಗಿಡ ಇದೆ. ಓಕೆ. ಹಲಸು. ನನಗೆ ಇಷ್ಟ ಆಗಿರೋದು ಇದ್ರ ಒಂದು ಹೆಲ್ದಿ ಗಿಡದ್ದು, ಅಷ್ಟು ಚೆನ್ನಾಗಿದೆ. ಪ್ರತಿ ಸಲ ಅದರ ಜೊತೆಯಲ್ಲಿ ಇರ್ತಾರೆ. ಓಕೆ. ಅವ್ರಲ್ವಾ ನೋಡಿ. ಹೌದು ನೋಡಿ, ಮಳೆ ಇರ್ಲಿ ಬಿಸಿಲಿರ್ಲಿ ಅಷ್ಟು ಚೆನ್ನಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಅವರಿಗೆ. ನೋಡಿ, ಇದರಲ್ಲಿ ರಂಬುಟಾನ್ ಅಲ್ಲಿ ಇದು ಬಿಗ್. ರಂಬುಟಾನ್ ಅಲ್ಲಿ. ಹೌದು 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 ಹೌದು. ಎಸ್. ಇದು ನೋಡಿ ಬನಾನಾ ಮ್ಯಾಂಗೋ ಎಲ್ಲೋ. ಓಕೆ, ಸೂಪರ್. ಆಯ್ತಾ? ಜಗ್ಲು ಬಾರಿ ಖುಷಿ ಆಯ್ತು ಮಾತ್ರ ಇದನ್ನೆಲ್ಲ ನೋಡಿ. ಇದು ನೋಡಿ ಹೈಟ್, ಇದು ಮರಣ ಆಗಿದೆ ಅಲ್ಲ? ಅದೆಲ್ಲ ತಗೊಂಡೋದ್ರೆ ಬೇಗ ಅಲ್ಲ? ಬೇಗ ಇಮಿಡಿಯೇಟ್ ಆಗಿ. ಓಕೆ. ತಗೊಂಡೋಗ್ಲಿ ಪಿಕಪ್ ಬೇಕು ಮಾತ್ರ. ಹೌದೌದು, ಜಾಸ್ತಿ ಆಗಿ ಅದೇ ಹೋಗುದು. ಹೌದು, ಅಂತದ್ದು. ಅಷ್ಟು ದೊಡ್ಡದಲ್ಲ? ಹೌದು. ಇದೆಲ್ಲ ತೋರಿಸಿದೆ ಅಲ್ಲಿ. ಓಕೆ. ಎಸ್. ಇದು ನೋಡಿ. ಇದು ಕೂಡ ಒಳ್ಳೆ ಹೈಟ್ ಉಂಟು. ಹೌದು. ಇದು ನೋಡಿ ಅದಕ್ಕಿಂತಲೂ ಹೈಟ್ ಆಗಿದೆ ನೋಡಿ. ಹೌದು 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 ಹೌದು. ಪ್ರತಿಯೊಂದಕ್ಕೂ 20 ದಿವಸಕ್ಕೆ ಒಮ್ಮೆ ಹರಲ್ ಇಂಡಿಯಾ ಕೊಡ್ತೇವೆ. ಇಷ್ಟು. ಹೌದಾ? ಸ್ಪ್ರೇ ಯಾವುದಿಲ್ಲ, ಬರೀ ಹರಲ್ ಇಂಡಿಯಲ್ಲಿ ಬೆಳೀತಾ ಇದೆ ಅಲ್ಲ? ಮತ್ತೆ ಇದು ಫ್ರೂಟ್ ಚಿಕ್ಕ ಗಿಡ ನೋಡಿ. ಇದಾಗಿದೆ. ಹೌದು, 8-9 ಫೀಟ್ ಹೈಟ್ ಇದೆ. ಹೌದು. ಇದು ತಗೊಂಡೋದ್ರೆ ಚಿಕ್ಕ ಹೋದಾಗ್ಲೇ ತಿನ್ನಬಹುದು ಅಲ್ಲ? ಈಗ ಇಲ್ಲಿ ನೋಡಿ, ನೀವು ಕೊಡುವಾಗ ಪ್ಲಾಸ್ಟಿಕ್ ಅಲ್ಲಿ ಇದೆಲ್ಲ ಇದು. ಹೌದು. ಹೋದ ನಂತರ ಅವರ ಎಲ್ಲಿ ಬೇಕಲ್ಲಿ ಎಣ್ಣೆ ಇಡುದು. 2x2 ಗುಂಡಿ ಮಾಡಿ ಅದಕ್ಕೆ ಗೊಬ್ಬರ ಈಗೆಲ್ಲ ಮಿಕ್ಸ್ ಮಾಡಿ ಪೂರ್ತಿ ಮುಚ್ಚಬೇಕು. ಮುಚ್ಚಿ ಇಷ್ಟು ಮಾತ್ರ ಮಣ್ಣಾಕಿ ನಡ್ಬೇಕು. ತಿರ್ಗಾ ಮಧ್ಯದಲ್ಲಿ ಹೋಲ್ಸ್ ಮಾಡಿ ನಡ್ಬೇಕು. ಮತ್ತೆ ಈಗ ಮಳೆಗಾಲ ಅಲ್ಲ, ಸ್ವಲ್ಪ ಸ್ಲ್ಯಾಂಟ್ ಮಾಡ್ಬೇಕು. ಈ ರಬ್ಬರ್ ಗಿಡ ನಟ್ಟಾಗಿ ಜಾಸ್ತಿಯಾಗಿ ಇಲ್ಲಿ ನೀರು ನಿಂತ್ರೆ ಬುಡವೇ ಪ್ರಾಬ್ಲಮ್ ಬರ್ಬೋದಲ್ಲ? ಓಕೆ. ಇದು ಮುಂಡಪ್ಪ. ಮುಂಡಪ್ಪ ಮ್ಯಾಂಗೋ. ಓಕೆ. ನೋಡಿದ್ವಿ. ಎಲ್ಲ ಸ್ವಲ್ಪ ಡ್ಯಾಮೇಜ್ ಡ್ಯಾಮೇಜ್ ಆದಲ್ಲಿ ಇಲ್ಲಿ ಆಗ್ತಾ ಇದೀನಿ. ಹೌದು. ಅದನ್ನ ಎಲ್ಲೂ ಕೂಡ ಸೇಲ್ಸ್ ಇಲ್ಲ. ಎಸ್, ವೆರಿ ನೈಸ್. ಹುಷಾರಾದ ನಂತರ. ಹೌದು ಹೌದು. ಇದರಲ್ಲಿ ತೆಂಗಿನ ಗಿಡ. ಇದು ಥಾಯ್ಲೆಂಡ್ ಪಿಂಕ್ ಅಂತ ಹೇಳಿ. ನಿಮ್ಗೆ ಅದು ಕೆತ್ತುವಾಗ್ಲೇ ಅದು ಪಿಂಕ್ ಕಲರ್ ಬರ್ತದೆ. ಹೌದಾ? ಇದು ತುಂಬಾ ಗಿಡ ಇದೆ, ಕಾಯಿ ಸಹ ತುಂಬಾ ದೊಡ್ಡ. ಓಕೆ. ಇದೆಲ್ಲ ಬೇಗ ಆಗುತ್ತಾ? ಇದು 3.5 ವರ್ಷ. ಮತ್ತೆ ಗ್ರೋತಿಂಗ್ ಅಲ್ಲಿ ಇರುದು 2.5 ವರ್ಷದಲ್ಲಿ ಆದ್ರೂ ಆಗ್ಬೋದಲ್ವಾ? ಓಕೆ. ಲೇಟ್ ಆದ್ರೂ ಆಗ್ಬೋದು, ಅವರ ಹೇಗೆ ಆರೈಕೆ ಮೇಲೆ. ಇದೇ ತರ ಗಿಡವನ್ನು ತಕೊಂಡು ಹೋದ ನಂತರ ನೋಡಿದ್ರು ಹೇಗೆ ಬರ್ತದೆ. ಓಕೆ, ಸೂಪರ್ ಮಾಹಿತಿ ನೋಡಿ. ಕಂಪ್ಲೀಟ್ ಆದ ನಮ್ಮ ನಿಸರ್ಗ ನರ್ಸರಿ ಹಾಗೇನೆ ಗಾರ್ಡನಿಂಗ್ ನಮ್ಮನ್ನು ನೋಡಿ ಬಹಳ ಚೆನ್ನಾಗಿರುವಂತಹ ಮಾಹಿತಿಯನ್ನ ಪ್ರತಿ ಗಿಡದ ಹತ್ರ ಹೋಗಿ ಎಲ್ಲವನ್ನು ಇಲ್ಲಿ ಕೊಡಕ್ಕಾಗದಿದ್ರು ಕೂಡ ನಮ್ಮ ಶಿವಣ್ಣ ಒಂದೊಂದರನ್ನು ಹೇಳಿದ್ದಾರೆ. ನೀವು ಒಂದ್ಸಲ ವಿಸಿಟ್ ಮಾಡಿದ್ರೆ ಎಲ್ಲಾನು ಕೂಡ ಇಲ್ಲಿ ಗೊತ್ತಾಗುತ್ತೆ ಅಲ್ವಾ? ಎಸ್, ಇಷ್ಟೆಲ್ಲ ಇದೆ, ವಿಸಿಟ್ ಮಾಡ್ಲೇಬೇಕು. ಗಿಡವನ್ನ ನೆಟ್ಟು ಪ್ರಕೃತಿಗೆ ಏನಾದ್ರೂ ಕೊಡುಗೆ ಕೊಡ್ಬೇಕು ನಾವು ಅಲ್ಲ? ಇದು ಇದ್ರೆ ಯಾವ್ದು ಟೆನ್ಷನ್ ಇಲ್ಲ. ಕರೆಕ್ಟ್. ಅದು ಮತ್ತೆ ಇದು ಕಾಣಾಜಿ ಗಿಡ ಇದೆ. ಒಳ್ಳೆ ಇನ್ಕಮ್. ಸುಳ್ಯದವ್ರು ಜಾಸ್ತಿ ಕೇಳ್ತಾರೆ. ಹೌದು. ಮತ್ತೆ ಕೊಕ್ಕೋ ಇದೆ. ಅಡಿಕೆ ಗಿಡಗಳಿದೆ. ಅಡಿಕೆ ಎಷ್ಟು ಬೇಕಾದ್ರೂ ಅಲ್ಲ? ಅಡಿಕೆ ಇದೆ, ಎಷ್ಟು ಬೇಕಾದ್ರೂ ಸ್ಟಾಕ್. ಒಳ್ಳೆ ಅಲ್ಲಿ ಇದೇ ಡಿಸ್ಪ್ಲೇ ಇಟ್ಟ ಗಿಡ, ಇದೇ ತರದ ಗಿಡ ಕೊಡ್ತಾರೆ. 50 ರೂಪಾಯಿ 30 ರೂಪಾಯಿ ಹೋಲ್ಸೇಲ್ ಆಗೋ ತುಂಬಾ ಕಡಿಮೆ ಬರ್ತದೆ. ಓಕೆ, ಅದರಲ್ಲೂ ಕಡಿಮೆ ಬರ್ತದಾ? ಹೌದು. ಮತ್ತೆ ಬಾಳೆ ಇದು ಉಂಟು, ನೇಂದ್ರ ಕುರ್ಲೆಲ್ಲ ನೋಡಿ. ಓಕೆ, ಬಾಳೆ ಗಿಡ ಬೇಕಾದ್ರೆ ಏನಿಲ್ಲ ಅಂತಿಲ್ಲ, ಎಲ್ಲಾನು ಇದೆ. ಇದೆಲ್ಲ ಫ್ರೂಟ್ ಗಿಡಗಳೆಲ್ಲ ನೋಡಿ, ದೊಡ್ಡದಿದೆ. ಮತ್ತೆ ಇದೆಲ್ಲ ಗಾರ್ಡನಿಂಗ್ ನೋಡಿ, ಗಾರ್ಡನಿಂಗ್. ಮತ್ತೆ ಇಂತ ಕಲ್ಲುಗಳನ್ನು ಸೆಟ್ಟಿಂಗ್ ಮಾಡಿ ಕೊಡ್ತೇವೆ ಅಂಗಲಕ್ಕೆಲ್ಲ ಮಾಡಿ ಕೊಡ್ತೀವಿ. ಇದು ತಾಂಡೂರು ಸ್ಟೋನ್ ಅಂತ ಹೇಳಿ. ಬೇಸಿಗೆಗಾಲದಲ್ಲಿ ಅಷ್ಟು ಬಿಸಿ ಆಗುದಿಲ್ಲ. ಇದರ ಮಧ್ಯದಲ್ಲಿ ಗ್ರಾಸ್ ಹಾಕ್ಬಹುದು, ಸಿಮೆಂಟ್ ಲ್ಯಾಂಡ್ಸ್ಕೇಪಿಂಗ್.
ಇದೆಲ್ಲ ನೋಡಿ ಫುಲ್ ಗಾರ್ಡನ್ ಇರುವಂತದ್ದು. ಗಾರ್ಡನ್ ಒಂದು ಒಳ್ಳೆ ಪ್ಲಾನಿಂಗ್ ಇದೆ. ಇನ್ನು ಇದೊಂದು ಬಫೋಲಾ ಗ್ರಾಸ್ ಅಂತ ಹೇಳಿ ಇದು ಹಾಕ್ಬೋದು. ಸೆಮಿ ಶೇಡಿಗೆಲ್ಲ ಬಾರಿ ಚಂದ ಬರ್ತದೆ. ಬೇಸಿಗೆಗಾಲದಲ್ಲಿ ತುಂಬಾ ಇದಲ್ಲ ಮನೆ ಎದುರಿಗೆಲ್ಲ ಈಗ ಮತ್ತೆ ಅಂತ ಪೀಪಲ್ಸ್ ಇಟ್ರೆ ಆಯ್ತು ನಡ್ಕೊಂಡು ಹೋಗಿ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಇದೆಲ್ಲ ವೆರಿಗೇಟೆಡ್ ಎಲ್ಲ ಫ್ಲವರಿಂಗ್ ಇದೆ. ಫ್ಲವರಿಂಗ್ ಇದೆ. ಹಾಗೇನೆ ಹೊರಗೆ ಹೋಗೋ ಶಿವಣ್ಣ ಎಲ್ಲಿ ಬರ್ತದೆ ಅಂತ ಕೂಡ ತೋರಿಸಿಬಿಡುವ ನಮ್ಮ ಜನಗಳಿಗೆ. ಪುತ್ತೂರಿಗೆ ಬಂದ್ರೆ ನಾನು ಆಲ್ರೆಡಿ ಹೇಳಿದೆ, ನಮ್ಮ ಬೈಪಾಸ್ ಎಂಡ್ ಮೈಸೂರಿಂದ ಬರುವಾಗ, ಸುಳ್ಯದಿಂದ ಬರುವಾಗ ನೋಡಿ ಕಸ್ಟಮರ್ಸ್ಗಳು ಒಂದು ನಿಲ್ತಾರೆ ಇಲ್ಲಿ ಬಂದಾಗ. ನೋಡಿ ಕರೆಕ್ಟ್ ಆಗಿ ನಿಮಗೆ ಹೇಳ್ತೇನೆ, ಇದರ ಹೆಸರು ಇಲ್ಲೇ ಇದೆ ನೋಡಿ, ನಿಸರ್ಗ ಗಾರ್ಡನ್ ನರ್ಸರಿ ಮತ್ತು ಹಣ್ಣಿನ ಗಿಡಗಳು, ನ್ಯಾಚುರಲ್ ಸ್ಟೋನ್, ಬೆಂಗಳೂರು ಸ್ಟೋನ್ ಗಾರ್ಡನ್ ಸೆಟ್ಟಿಂಗ್ ಮಾಡಿಕೊಡಲಾಗುವುದು. ಈಗ ಎಲ್ರಿಗೂ ಕೂಡ ಈ ಪ್ಲೇಸ್ ಎಲ್ಲಿ ಬರುತ್ತೆ, ಇಷ್ಟು ಚೆನ್ನಾಗಿರುವಂತ ನರ್ಸರಿಯ ಒಂದು ಪ್ಲಾಂಟ್ ಇರುವಂತ ಜಾಗ ಎಲ್ಲಿ ಬರುತ್ತೆ ಅಂತ ಶಿವಣ್ಣ ಒಂದು ಅಡ್ರೆಸ್ ಹೇಳಿಬಿಡಿ. ಅದೀಗ ಸುಳ್ಯದಿಂದ ಬಂದ್ರೆ ಅಲ್ಲಿ ಕನೆಕ್ಟ್ ಆಗ್ತದೆ. ಹೌದು. ಕೆಳಗಡೆ ಹೋದ್ರೆ ಪುತ್ತೂರು. ಓಕೆ. ಇದು ಸೀದಾ ಮಂಗಳೂರು ರೋಡ್. ಇದು ಮಂಗಳೂರು ರೋಡ್. ನೆನಪಿಗೆ ನೋಡಿ ಇಲ್ಲಿ ಪುತ್ತೂರು ಅಂತ ಒಂದು ಬೋರ್ಡ್ ಇದೆ ನೋಡಿ. ನಮ್ಮ ಎಂಟ್ರೆನ್ಸ್ ಆಗುದೇ ಇವರ ಇಲ್ಲಿಂದಲೇ ಆಗುದು ಪುತ್ತೂರು ಅಂತ ಬೋರ್ಡ್ ಇದೆ. ಈ ಪುತ್ತೂರು ಬೋರ್ಡಿನ ಎದುರು ಭಾಗದಲ್ಲೇ ನಮ್ಮ ಶಿವಣ್ಣನ ನಿಸರ್ಗ ಗಾರ್ಡನ್ ನರ್ಸರಿ ಹಣ್ಣಿನ ಗಿಡಗಳು ಬರುತ್ತೆ. ಮನೆ ಹೌದು, ಪಕ್ಕದ ಮನೆ ಕೂಡ ಇದೆ. ಎಲ್ಲ ಬಂದು ನೋಡ್ತಾರೆ. ಹೌದು ಮನೆ. ಹೌದು ಹೌದು ಹೌದು. ಹೀಗೆ ಇಲ್ಲಿ ಬರುತ್ತೆ. ಇದು ನಿಮ್ಮ ಮನೆಯಲ್ಲೂ ಕೂಡ ಗಿಡವನ್ನ ನೆಡಿ, ಪ್ರಕೃತಿಯನ್ನ ಉಳಿಸಿ, ಮನೆಯ ಸುತ್ತಗಲಗಳಲ್ಲಿ ಸುಂದರವಾಗಿರಿಸಿ, ಆ ಹೂವೊಂದು ನಕ್ಕಾಗ ಅದೊಂದು ಅರಳಿದಾಗ ನಮ್ಮ ಮನಸ್ಸು ಕೂಡ ಖುಷಿಯಿಂದ ನಲಿತದೆ. ಅದಕ್ಕೆ ನಾವು ಶಿವಣ್ಣನಲ್ಲಿ ಬಂದು ಬೇಕಾಗಿರುವಂತ ಗಿಡಗಳನ್ನ, ಅದ್ರ ಹೂವಿನ ಗಿಡ ಆಗಿರ್ಬೋದು ಅಥವಾ ಗಾರ್ಡನಿಂಗ್ ಆಗಿರ್ಬೋದು, ಹಣ್ಣಿನ ಗಿಡ ಆಗಿರ್ಬೋದು, ಇದನ್ನ ಪರ್ಚೇಸ್ ಮಾಡಿ ಒಂದು ಗಿಡ ನೆಟ್ಟದ್ರಲ್ಲಿ ನಮಗೆ ಒಂದು ಸಂತೋಷ ಖುಷಿ ಸಿಗ್ತದೆ ಹೊರತು ಯಾವತ್ತು ಆ ಗಿಡ ದುಃಖವನ್ನಂತೂ ಕೊಡ್ಲಿಕ್ಕಿಲ್ಲ. ಖಂಡಿತ ಅಲ್ವಾ? ಅದಕ್ಕೆ ಖುಷಿ ಕೊಡುತ್ತೆ. ಆ ಖುಷಿಗೋಸ್ಕರ ಗಿಡವನ್ನ ನೆಡಿ, ಈ ನಿಸರ್ಗ ಗಾರ್ಡನ್ ನರ್ಸರಿಗೆ ಬಂದು ತಗೊಳ್ಳಿ. ಮನೆ ಮೆಂಬರ್ ಇದ್ದಾಗೆ 100%. ನಾನು ಸ್ಟುಡಿಯೋದಲ್ಲಿ ತುಂಬಾ ಇಟ್ಟಿದ್ದೇನೆ. ಆ ಖುಷಿಯೇ ಬೇರೆ ನಮಗೆ ಅಂತ. ಯಾಕಂದ್ರೆ ಅದಕ್ಕೆ ನೀರು ಹಾಕೋದು, ಅದು ಚಿಗುರೋದು, ಗಿಡದ ಜೊತೆ ಒಂದು ಸಲ ಬೆರ್ಕೊಂಡ್ರೆ ಮತ್ತೆ ಅದೇ ನಮ್ಮನ್ನ ಬಿಡುವುದಿಲ್ಲ. ಆ ರಿಲೇಶನ್ಶಿಪ್ ಅಷ್ಟು ಇರುತ್ತೆ. ಒಂದ್ಸಲ ನೋಡಿ ನಿಮಗೆ ಅರ್ಥ ಆಗುತ್ತೆ. ಗಿಡ ಮರ ಹೌದು ಪ್ರೀತಿ ಕೊಡ್ತದೆ ಖಂಡಿತ. ಹೌದು. ಹಾಗಿರುವಾಗ ಶಿವಣ್ಣ, ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್, ಒಳ್ಳೇದಾಗ್ಲಿ, ಸಕ್ಸಸ್ ಸಿಗ್ಲಿ ಇನ್ನಷ್ಟು ನಿಮಗೆ. ಧನ್ಯವಾದ, ಥ್ಯಾಂಕ್ ಯು. ಅಷ್ಟೇ, ಎಸ್, ಥ್ಯಾಂಕ್ ಯು.